ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ ಕೊರೋನಾ ಆಘಾತ. 2019, 20, 21 ಇಡೀ ವಿಶ್ವ ಕೊರೋನಾದಿಂದಾಗಿ ತತ್ತರಿಸಿ ಹೋಯಿತು. ಒಂದು ರೀತಿಯ ಆತಂಕ, ಭಯ, ಭೀತಿಗೆ ಜನಸಾಮಾನ್ಯರು ಒಳಗಾದರು. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ಇದೊಂದು ಹೊಸ ವೈರಸ್ ರೀತಿ ಗೋಚರಿಸ್ತು. ಈಗಾಗಲೇ ನಾವು ಎಕ್ಸ್ಪರ್ಟ್ಸ್ ಹತ್ರ ಮಾತಾಡೋದಾದರೆ ಅವ್ರು ಹೇಳ್ತಾರೆ ಇದೆಲ್ಲ ಇದ್ದಂತಹ ವೈರಸ್, ಅದು ಆ ಕ್ಷಣಕ್ಕೆ ಉಲ್ಬಣಾಗಿ ಒಂದಷ್ಟು ವ್ಯತ್ಯಯಗಳು ಅಂಥೇಳಿ. ಬಟ್ ಆ ಕ್ಷಣಕ್ಕೆ ಜನಸಾಮಾನ್ಯರಲ್ಲಿ ಒಂದು ಆತಂಕ ಅನ್ನೋದು ಹೆಚ್ಚಾಯಿತು, ಭಯ ಹೆಚ್ಚಾಯಿತು, ಭೀತಿಗೊಳಗಾದರು. ಎಷ್ಟರ ಮಟ್ಟಿಗೆ ಅಂದರೆ ತಮ್ಮವರನ್ನು ಅದೆಷ್ಟೋ ಮಂದಿ ಕಳ್ಕೊಂಡ್ರು, ತಮ್ಮವರು ಹಾಸಿಗೆ ಹಿಡಿದದ್ದನ್ನು ನೋಡಿದ್ರು. ಇಂಥ ಸನ್ನಿವೇಶದಲ್ಲಿ ಇನ್ನು ಕೆಲವಾರು ಆಯಾಮದಲ್ಲಿ ಈ ಕೊರೋನಾವನ್ನು ನಾವು ನೋಡಬೇಕಾಗತ್ತೆ. ಒಂದು ಕಡೆ ಕೊರೋನಾ ಅನ್ನೋದು ಜನಸಾಮಾನ್ಯರನ್ನು ಬಾಧಿಸ್ತಾ ಇದ್ದರೆ, ಮತ್ತೊಂದು ಕಡೆ ಕೊರೋನಾ ಎಲ್ಲಿ ನನ್ನನ್ನು ಕಾಡುಬಿಡತ್ತೆ, ನಾನು ಕೊರೋನಾದಿಂದ ಯಾವ ರೀತಿ ಆರೋಗ್ಯದಲ್ಲಿ ಸಮಸ್ಯೆಗೆ ಒಳಪಡ್ತೀನೋ, ನಾನು ಕೊರೋನಾದಿಂದ ಸತ್ತೇ ಹೋಗ್ಬಿಡ್ತೀನೋ, ಈ ಭಯದಲ್ಲೂ ಕೂಡ ಸಾವನ್ನಪ್ಪಿರುವ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಈ ಕೊರೋನಾ ಅಂದ್ರೇನು, ಈ ವೈರಸ್ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರ ಮೇಲೆ ಆರೋಗ್ಯದಲ್ಲಿ ವ್ಯತ್ಯಯವನ್ನು ಉಂಟು ಮಾಡುತ್ತೆ, ಈ ಮ್ಯೂಟೆಂಟ್ ಅಂದ್ರೇನು, ಮ್ಯೂಟೆಂಟ್ ಎಷ್ಟು ಪರಿಣಾಮಕಾರಿ, ಮತ್ತು ಆಗಲೇ ಒಂದಷ್ಟು ವ್ಯಾಕ್ಸಿನ್ಗಳು ಬಂದಿರೋದ್ರಿಂದಾಗಿ ಆ ವ್ಯಾಕ್ಸಿನ್ ಈ ಸಂದರ್ಭದಲ್ಲಿ ಪ್ರಸ್ತುತನ, ಜೊತೆಗೆ ಈ ಭೀತಿ ಅನ್ನೋದೇನಿದೆ ಆ ಭೀತಿಯ ಪಾತ್ರ. ಈಗಾಗಲೇ ಒಂದಷ್ಟು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅಂತೂ ಆಗಿದೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ. ಸೊ ತೆಗೆದುಕೊಳ್ತಿರುವಂಥ ಪ್ರಿಕಾಷನ್ ಮೆಷರ್ಸ್ ಅಂತ ಏನಿರುತ್ತೆ, ಮುಂಜಾಗ್ರತಾ ಕ್ರಮಗಳೇನಿದ್ದಾವೆ ಅದು ಸರಿಯಾಗಿದೆಯಾ, ಈ ಬಗ್ಗೆ ಕೂಲಂಕುಷವಾಗಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತುಕತೆ ನಡೆಸೋಣ. ನಾನು ದಿವ್ಯಶ್ರೀ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಆತಂಕ ಅನ್ನೋದು ಹೆಚ್ಚಾಗಿದೆ. ಹಾಗಾಗಿ ಒಂದಷ್ಟು ಮಾರ್ಗಸೂಚಿಗಳನ್ನು ಜನಸಾಮಾನ್ಯರು ಅನುಸರಿಸಲೇಬೇಕಾಗಿದೆ. ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತ ಸಾವು ಸಂಭವಿಸಿದೆ. ಹಲವು ಕಾಯಿಲೆಗಳಿಂದ ಬಳಲ್ತಾ ಇದ್ದ ಒಬ್ಬ ಸೋಂಕಿತ ಸಾವಿಗೀಡಾಗಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ಕಟ್ಟುನಿಟ್ಟಿನ ರೂಲ್ಸ್ ಅನ್ನೋದಿಲ್ಲ. ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಅಪಾಯ ಕೂಡ ತಪ್ಪಿದ್ದಲ್ಲ. ಕೊರೋನಾ ಬಂದರೂ ವ್ಯಾಕ್ಸಿನ್ ಪಡೆದವರು ಸೇಫಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸದ್ಯಕ್ಕೆ ಕೊರೋನಾದಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ನಾವು ಏನು ಅನುಸರಿಸಬೇಕು? ನಾನು ಆಗಲೇ ಹೇಳ್ದಂಗೆ 19, 20, 21 ಏನಿದೆ ಬಹಳ ಆತಂಕದ ಸನ್ನಿವೇಶ, ಬಹಳ ಭೀತಿಗೆ ಜನ ಒಳಪಟ್ಟಿದ್ರು, ಬಹಳ ಭಯದ ಜೀವನವನ್ನು ನಡೆಸಿದ್ರು. ಇದೆಲ್ಲದರ ಜೊತೆಗೆ ತಮ್ಮವರು ತಮ್ಮ ಕಣ್ಣೆದುರುಗಡೆ ಇಹಲೋಕವನ್ನು ತ್ಯಜಿಸೋದನ್ನು ಅರಗಿಸಿಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಮತ್ತು ತಮ್ಮವರೇ ಬೆಡ್ ಹಿಡಿದು ಅನಾರೋಗ್ಯದಿಂದ ತತ್ತರಿಸ್ತಾ ಇದ್ದಾಗ ಅವರ ನರಳಾಟವನ್ನು ನೋಡೋದು ಕೂಡ ಅಷ್ಟು ಸುಲಭ ಅಲ್ಲ. ಇದು ಒಂದು ಭಾಗ. ಆದರೆ ಮತ್ತೊಂದು ಅಂತ ಹೇಳಿದ್ರೆ, ಈ ಕೊರೋನಾ ಬಂದಾಗ ನಮಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಉಂಟಾಗುತ್ತೆ, ಇದು ನನ್ನನ್ನು ಬಾಧಿಸ್ಬಿಡುತ್ತೇನೋ, ಇದು ನನ್ನನ್ನು ಆಪೋಷಣ ತೊಗೊಂಡ್ಬಿಡುತ್ತೇನೋ, ನಾನು ಕೂಡ ಈ ಲೋಕವನ್ನು ತ್ಯಜಿಸಬೇಕಾಗುತ್ತೇನೋ, ಈ ರೀತಿಯ ಭಯದಲ್ಲೇ ಕೆಲವೊಂದು ಸಾವುಗಳು ಸಂಭವಿಸಿರುತ್ತೆ. ಹಾಗಾಗಿ ಆ ಫೋಬಿಯಾ ಬಗ್ಗೆ ನಾವು ಇವತ್ತು ವಿಶೇಷವಾಗಿ ಮಾತಾಡಬೇಕಾಗಿದೆ. ಅದಕ್ಕೂ ಮುನ್ನ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ಅವ್ರಿಗೆ ಏನು ಹೇಳಿದ್ದಾರೆ ಬನ್ನಿ ಕೇಳ್ಕೊಂಬರೋಣ. ಅವ್ರಿಗೆ ಒಂದು ಹೈಪರ್ ಟೆನ್ಷನ್ ಇತ್ತು, ಆಮೇಲೆ ಲಂಗ್ ಡಿಸೀಸ್ ಇತ್ತು, ಬ್ರಾಂಕಿಯಲ್ ಆಸ್ತಮಾ ಇತ್ತು, ಮತ್ತು ಪಲ್ಮನರಿ TB ಇತ್ತು, ಆಮೇಲೆ ಹಾರ್ಟ್ ಫೇಲಿಯರ್ ಆಯಿತು. ಅವ್ರಿಗೆ ಹಾರ್ಟ್ ಫೇಲಿಯರ್, ಕಾರ್ಡಿಯಕ್ ಅರಿಥ್ಮಿಯಾ ಎಲ್ಲ ಇತ್ತು. ಸೊ ಕಾರ್ಡಿಯೋಜೆನಿಕ್ ಶಾಕ್ ಆಗಿತ್ತು. ಸೊ ಆಲ್ಸೋ ಈಗ COVID-19 ಕೂಡ ಪಾಸಿಟಿವ್ ನ್ಯೂಮೋನಿಯಾ ಇತ್ತು ಅವರಿಗೆ. ಅದು ಕೂಡ ಮಲ್ಲಿಗೆ ಆಸ್ಪತ್ರೆ ತೀರೋದು ಅವರು. ಚಾಮರಾಜಪೇಟೆ, ಬೆಂಗಳೂರು ನೇಮ್ ಹೇಳಕ್ಕಾಗಲ್ಲ ನಾವು. ಚಾಮರಾಜಪೇಟೆ, ಬೆಂಗಳೂರು. ಸೊ ನಮ್ಮಲ್ಲಿ ಒಬ್ಬರಾಗಿದೆ 5 ದಿವಸದಿಂದ. ಬಟ್ ಭಾಳಷ್ಟು ಕೋಮಾರ್ಬಿಡಿಟೀಸ್ ಅವರಲ್ಲಿ ಇತ್ತು. ಸೊ ಒಟ್ಟಾರೆ ಏನಂತ ಹೇಳಿದ್ರೆ, ಯಾರು ಭಯ ಭೀತಿಗೆ ಒಳಗಾಗಬಾರ್ದು ಅಂತ ಒಂದು ನಾವೇನು ಮಾಡಿದ್ದೀವಿ ಅಂತ ಎಲ್ಲ ಕಡ್ಡಾಯವಾಗಿ ನಮ್ಮ ಎಲ್ಲ ಹೆಲ್ತ್ ವರ್ಕರ್ಸ್ ಏನಿದ್ದಾರೆ, ನಮ್ಮ ಇಲಾಖೆ ಅಂದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಪ್ಲಸ್ ಪ್ರೈವೇಟ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಹಾಕೊಳ್ಳಿ ಅಂತ ನಾವು ಡೈರೆಕ್ಷನ್ ಕೊಡ್ತೀವಿ. ಯಾಕಂದರೆ ಅವ್ರ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ. ಸೊ ಎಲ್ಲರೂ ಕೂಡ ಕಂಪಲ್ಸರಿ ಮಾಸ್ಕ್ ಹಾಕೊಳ್ಳಿ, ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್ಗೆ. ಯಾಕಂದರೆ ಅವರು ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ಅವ್ರು ಹಾಕ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಇನ್ನು ಉಳಿದಿರೋಂಥ ಅಡ್ವೈಸರಿ ನೀವು ನೋಡಿದ್ದೀರಿ, ನಾವು ನಿನ್ನೆ ಇಶ್ಯೂ ಮಾಡಿದ್ದೀವಿ. ಅದು ಹಾಗೆ ಅದು ಮುಂದುವರಿತದೆ. ಮತ್ತು ನಾಳೆ ಮುಖ್ಯಮಂತ್ರಿಗಳು ಕೂಡ ಸಭೆ ಕರೆದು ಡಿಸ್ಕಷನ್ ಮಾಡ್ತೀವಿ. ಈ ಟೆಸ್ಟಿಂಗ್ಗಳು ಕೂಡ ಹೆಚ್ಚು ಮಾಡ್ಕೊಳ್ತೀವಿ, ದಿವಸ ಹೆಚ್ಚು ಮಾಡ್ತಾ ಒಂದು 5,000 ಕೊಟ್ಟಬೇಕು ಅಂತ ಇದ್ದೀವಿ ನಾವು. ಸೊ ಅದ್ರ ಮುಖಾಂತರ ನಂತರ ಏನು ಮಾಡಬೇಕು ಅಂತ ಮುಂದೆ ತೀರ್ಮಾನ ಮಾಡ್ತೀವಿ.
ಲಕ್ಷಣಗಳನ್ನು ಗಮನಿಸಿ ನಾವು ಮಾತಾಡೋದಾದರೆ ಅದೇ ರೀತಿಯ ಜ್ವರ, ಶೀತ, ಕೆಮ್ಮು, ತಲೆನೋವು ಇಂಥದ್ದೇ ಸಾಮಾನ್ಯ ಸಮಸ್ಯೆಗಳು. ಬಟ್ ಆ ಕೊರೋನಾನ ಹೆಸರಿದೆ ನೋಡಿ, ಅದು ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತು. ಹೀಗಾಗಿ ವಿಶೇಷವಾಗಿ ನಾವು ಡಿಸೆಂಬರ್ ತಿಂಗಳಲ್ಲಿ ಇರೋದ್ರಿಂದಾಗ 25 ಕ್ರಿಸ್ಮಸ್ ಇದೆ, 31 ಅಂದಾಗ ಇಯರ್ ಎಂಡ್ ಸೆಲೆಬ್ರೇಷನಲ್ಲಿ ಜನ ಇರ್ತಾರೆ, ಜನವರಿ 1 ಅಂದಾಗ ಹೊಸ ವರ್ಷದ ಸಂಭ್ರಮಾಚರಣೆ, ಗುಂಪು ಗುಂಪಾಗಿ ಜನಸಾಮಾನ್ಯರು ಸೇರುವಂಥ ಸಾಧ್ಯತೆ ಇದೆ. ಹಾಗಾಗಿ ಮನ್ಸುಖ್ ಮಾಂಡವೀಯ ಅವರು ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ಸಚಿವರುಗಳ ಜೊತೆ ಮಾತಾಡಿದ್ದಾರೆ. ಅಲ್ಲೊಂದಷ್ಟು ಮಾರ್ಗಸೂಚಿಗಳನ್ನು ತರಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ನಿನ್ನೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕೊರೋನಾದ ಮ್ಯೂಟೆಂಟ್ ಇರ್ಬೋದು, ಅದರಿಂದ ಆಗುವಂಥ ಪರಿಣಾಮಗಳಿರ್ಬೋದು, ನಾವು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಆಂಜನಪ್ಪ ಅವರು ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರಾಜರಾಜೇಶ್ವರಿ ನಗರ ಆಸ್ಪತ್ರೆಯ ಡಾಕ್ಟರ್ ರಮೇಶ್ ಹಿರೇಮಠ ಅವರು ಕೋವಿಡ್ ನೋಡಲ್ ಆಫೀಸರ್ ಆಗಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ ಡಾಕ್ಟರ್ ವಸುನಿತ್ರ ಅವರು, ಶ್ವಾಸಕೋಶ ತಜ್ಞರು, ಮಣಿಪಾಲ ಆಸ್ಪತ್ರೆ. ಸರ್ ನಮಸ್ಕಾರ. ವಸುನೇತ್ರ ಸರ್, ಕೇಳಿಸ್ತಿದ್ಯಾ? ರೈಟ್ ಸರ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಸರ್. ಡಾಕ್ಟರ್ ಶುಚಿ ಸ್ಮಿತಾ, ಆಸ್ಟರ್ ಆಸ್ಪತ್ರೆ, ವೈಟ್ ಫೀಲ್ಡ್ ಬಂದಿದ್ದಾರೆ, ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಆಂಜನಪ್ಪ ಸರ್, ನಿನ್ನೆ ಕೂಡ ಇದೇ ಕೋವಿಡ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾನು ಆಗಲೇ ಹೇಳ್ದಂಗೆ ಜ್ವರ ಅದೇ ಥರ ಇರುತ್ತೆ, ಶೀತ ಕೆಮ್ಮು ಇರುತ್ತೆ, ಒಂಥರ ತಲೆಭಾರ ಇರುತ್ತೆ. ಬಟ್ ಆ ಕೊರೋನಾ ಅಂದಾಗ ಒಂದು ಭಯ ಸರ್. ಈ ಕೊರೋನಾ ವೈರಸ್ ಅಂದ್ರೇನು, ಈ ಮ್ಯೂಟೆಂಟ್ ಅಂದ್ರೇನು, ಜನರಿಗೆ ಅರ್ಥವಾಗೋ ಭಾಷೆಯಲ್ಲಿ ತಿಳಿಸ್ಕೊಡಿ. ಇದು ಇವತ್ತಿನ ವೈರಸ್ ಅಲ್ಲ, ತಲಾಂತರಗಳಿಂದ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಅಂತೀವಿ ನಾವು. ಅವೆಲ್ಲ ಆಕ್ಚುಲಿ ವೈರಸ್ಗಳಲ್ಲಿ ವೈರಸ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತೀವಿ, ಲಿವಿಂಗ್ ಪಾರ್ಟಿಕಲ್ ಆನ್ ಅರ್ತ್. ಬಟ್ ಈ ವೈರಸ್ಗೆ ಏನಂದ್ರೆ ಒಂದು ಸೆಲ್ ಇಲ್ದಿರ ಬದುಕಲಿಕ್ಕೆ ಆಗಲ್ಲ. ಇದರ್ ಬರ್ಡ್ ಆರ್ ಹ್ಯೂಮನ್ ಆರ್ ಅನಿಮಲ್ ಸೆಲ್ಗೆ ಹೋಗ್ಬೇಕು. ಇವತ್ತು ನಾವು ಏನು ನೋಡ್ತಾ ಇದೀವಲ್ಲ, ಯಾಕೆ ಇಷ್ಟು ಹೆದರ್ಕೊಳ್ತಾ ಇದ್ದೀವಿ ಅಥವಾ ಆ ರೀತಿ ಮಾತಾಡ್ತೀವಿ ಅಂದರೆ ಕೊರೋನಾ ನಮಗೆ ಕಲಿಸಿದ ಪಾಠ ಅಮ್ಮ. ಪರ್ಟಿಕ್ಯುಲರ್ಲಿ 2ನೇ ಅಲೆ ಬಂದಾಗ ನಾನು ಇದೇ ಜಾಗದಲ್ಲಿ ಕೂತು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ದೆ. ಆಗಿನ ಸಾವು ನೋವುಗಳನ್ನ ನೆನೆಸ್ಕೊಂಡ್ರೆ ಈ ಲೇಟೆಸ್ಟ್ ತಳಿ ಇದು ಮ್ಯೂಟೇಷನ್ ಅಂದರೆ ನೋಡಿಮ್ಮ, ವೈರಸ್ಸು ಅದು ಚೇಂಜ್ ಆಗ್ತಾ ಇರುತ್ತೆ ಅದರ ಮಾಲಿಕ್ಯೂಲ್ನಲ್ಲಿ. ಅದನ್ನ ರೂಪಾಂತರ ಅಂತೀವಿ ನಾವು. ಅನೇಕ ರೂಪಾಂತರಗಳು ಬರ್ತವೆ, ಅವ್ಯಾವು ಗೊತ್ತೇ ಆಗೋದಿಲ್ಲ, ಯಾಕಂದ್ರೆ ಅವಕ್ಕೇನು ಸಿಂಪ್ಟಮ್ಸೇ ಬರೋದಿಲ್ಲ. ಬಟ್ ಕೆಲವು ರೂಪಾಂತರ ವೈರಸ್ಗಳು ಇವಾಗ ಏನು ನಾವು JA.1 ನೋಡ್ತಿದ್ದೀವಲ್ಲ, ಎಲ್ಲಿ ಕೇರಳ ಇಂಥ ಬಂತು ಅಂತ ನಾವು ಮಾತಾಡ್ತಿದ್ದೀವಲ್ಲ, ಈ ವೈರಸ್ಸಿನ ಕಾಯಿಲೆಗಳನ್ನ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ. ನೆಗಡಿ, ಕೆಮ್ಮು, ಜ್ವರ ನೀವು ಆಗಲೇ ಹೇಳಿದ್ರಿ. ಕೆಲವರು ಆಲ್ರೆಡಿ ಹಾಸ್ಪಿಟ್ಲಿಗೂ ಅಡ್ಮಿಟ್ ಆಗಿದ್ದಾರೆ. ಇರೋದು ಇನ್ನೊಂದು ವಿಶೇಷತೆ ಏನಂದ್ರೆ ಬಹಳ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಇದೆ. ತುಂಬ ಜನಕ್ಕೆ ಇದು ಯಾಕೆ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ನೋಡಮ್ಮ, ದಿಸ್ ಇಸ್ ಎ ಡೈರೆಕ್ಟ್ ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ ನಾವು. ನಮ್ಮಲ್ಲಿ ಭಾಳ ನಾನ್ ಕಮ್ಯುನಿಕೇಬಲ್ ಡಿಸೀಸು, ಅದರಿಂದ ಡೆತ್ ಆಗೋದು ಇರುತ್ತೆ. ಇವತ್ತು ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಇದ್ರ ಬಗ್ಗೆ ಯಾಕೆ ಎಷ್ಟು ಕಾಳಜಿ ಅಂದರೆ ಇಟ್ಸ್ ಎ ಪ್ರಿವೆಂಟಬಲ್ ಡಿಸೀಸ್. ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದಕ್ಕೆ ಸರ್ಕಾರದವರು ಕೂಡ ಅಷ್ಟೆಲ್ಲ ಗುಂಡೂರಾವ್ ಅವರು ಬೇರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಡಿಸ್ಕಸ್ ಮಾಡಿ ನಮ್ಮ ಜನಗಳಿಗೆ ಒಂದು ಗೈಡ್ಲೈನ್ಸ್ ಕೊಡೋಣ, ಇದು ಹರಡ್ದಂಗೆ ನೋಡ್ಕೊಳ್ಳೋಣ ಅನ್ನೋ ದೃಷ್ಟಿಯಲ್ಲಿ ಇದು ಮಾಡಿದೆ. ಇಟ್ಸ್ ಎನ್ RNA ವೈರಸ್ ಅಮ್ಮ. ವೈರಸ್ಗಳಲ್ಲಿ 2 ಥರ ವೈರಸ್ ಇರ್ತವೆ, RNA ವೈರಸ್ ಆ್ಯಂಡ್ DNA ವೈರಸ್. ಈ ಆಲ್ ರೆಸ್ಪಿರೇಟರಿ ಗ್ರೂಪ್ ಆಫ್ ವೈರಸಸ್ಸು. ಇನ್ಫ್ಯಾಕ್ಟ್ ಕೊರೋನಾ ಇತ್ತಮ್ಮ, ಮೊದಲು ಇತ್ತು. ನಾನು ಒಂದು ಸಾರಿ ಬುಕ್ನಲ್ಲಿ ತಂತು, ನಾನು MBBS ಓದಿದ್ದು 75, ಅವಲ್ಲಿ ನನ್ನ ಬುಕ್ನಲ್ಲಿ ಕೊರೋನಾ ಇತ್ತು. ಬಟ್ ಏನಂದರೆ ನೋಡಿ, ನಮ್ಮಲ್ಲಿ 2 ಪದ ಯೂಸ್ ಮಾಡ್ತೀವಿ ನಾವು. ಸ್ಪೊರಾಡಿಕ್ ಕಾಯಿಲೆ ಅಂತೀವಿ, ಎಂಡೆಮಿಕ್ ಕಾಯಿಲೆ ಅಂತೀವಿ, ಪ್ಯಾಂಡೆಮಿಕ್ ಅಂತೀವಿ. ಈ ಪ್ಯಾಂಡೆಮಿಕ್ ಕಾಯಿಲೆಗಳು ಒಂದು ಕಡೆ ಶುರುವಾಗಿ ಪ್ರಪಂಚದ 222 ದೇಶಕ್ಕೆ ಹರಡಿದಂಥ ಕಾಯಿಲೆ ಕೊರೋನಾ, ವುಹಾನ್ ಸಿಟಿ, ಚೈನಾದಿಂದ ಬಂದು. ಈ ರೀತಿ ಪ್ಯಾಂಡೆಮಿಕ್ ಕಾಯಿಲೆಗಳು ನಾನು MBBS ಆದ್ಮೇಲೆ ನಾವು ನೋಡೇ ಇರಲಿಲ್ಲ. ನಮ್ಮ ಬುಕ್ನಲ್ಲಿ ಕೇಳಿದ್ದು ಇನ್ಫ್ಲೂಯೆನ್ಸಾ ಹಿಂದೆ ವರ್ಲ್ಡ್ ವಾರ್ ಸಮಯದಲ್ಲಿ ಯುರೋಪ್ನಲ್ಲಿ ಸಾಕಷ್ಟು ಜನನ್ನ ಸಾಯಿಸಿತ್ತು ಅಂತ. ಸೊ ದಟ್ ವಾಸ್ ಎ ಪ್ಯಾಂಡೆಮಿಕ್ ಡಿಸೀಸ್ ಅಂತ. ಇದು ಈ ಪ್ಯಾಂಡೆಮಿಕ್ ಬಂತಲ್ಲ, ಮತ್ತೆ ಈಗ ಬಂದಿರೋ ಇದು ಪ್ಯಾಂಡೆಮಿಕಾ? ಐ ಡೋಂಟ್ ಥಿಂಕ್ ಸೊ. ಎನಿವೆ, ಭಾಳ ಕ್ವಾಲಿಫೈಡ್ ನಾವು ಕೊಲೀಗ್ಸ್ ನನ್ನ ಜೊತೆಯಲ್ಲಿದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ, ಪಲ್ಮನಾಲಜಿಸ್ಟ್ ಇದ್ದಾರೆ, ಅವ್ರದ್ದು ಕೇಳೋಣ. ಬಟ್ ನಾನು ಐ ಆಮ್ ಎ ಪ್ರಾಕ್ಟೀಸಿಂಗ್ ಡಾಕ್ಟರ್, ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ಸೊ ನಮ್ಮ ಅನುಭವದ ಪ್ರಕಾರ ಇಟ್ ಈಸ್ ಲೈಕ್ ಎನಿ ಅದರ್ ಫ್ಲೂ. ಬಟ್ ಇದಕ್ಕೊಂದು ನಾಮಿನೇಷನ್ ಬಂದಿರೋದ್ರಿಂದ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಇದೇನಾದರೂ ಮುಂದಿನ ದಿನಗಳಲ್ಲಿ, ಇವತ್ತು ಒಂದು ಡೆತ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ, ಬಟ್ ಅವನಿಗೆ ತುಂಬ ಕೋಮಾರ್ಬಿಡಿಟೀಸ್ ಇತ್ತು. ಬಟ್ ಇದು ಮಾತ್ರ ಪಾಸಿಟಿವ್ ಬಂದಿದೆ. ಸೊ ಹಂಗಾಗಿ ಜನಗಳಿಗೆ ನಾವೆಲ್ಲರೂ ಸೇರಿ ಒಂದು ಎಚ್ಚರಿಕೆ ಕೂಡ ಹೊರತು ಎಲ್ಲಿ ಹೆದರಿಕೆ ಅಂತ ಅದನ್ನು ಪದೇ ಪದೇ ನೀವು ಹೇಳಿದಿರಿ. ಸೊ ಹೆದರಿಕೆ ಬೇಡ, ಬಟ್ ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ. ನೆನ್ನೆ ಗೈಡ್ಲೈನ್ಸ್ ಬಂದ ಮೇಲೆ ನಾನು ಮಾಸ್ಕ್ ಇಟ್ಕೊಂಡೇ ಓಡಾಡ್ತಿದ್ದೀನಿ, ಹಾಕೋತೀನಿ ಆಚೆ ಕಡೆ ಹೋದಾಗೆ. ಸೊ
ಎಷ್ಟು ಜವಾಬ್ದಾರಿ ನಮಗೆ. ಸೊ ನಾನೇ ಫಾಲೋ ಮಾಡಿದರೆ ಹೌದು. ನನ್ನ ಪೇಷಂಟ್ಸು ಫಾಲೋ ಮಾಡ್ತಾರೆ ಅನ್ನೋ ಆಸೆ ನನಗೆ. Right, ಸೊ right. ಅದೇ ಡಿಸ್ಕಷನ್ ಶುಡ್ ಬಿ ಫ್ರೂಟ್ಫುಲ್. ರೈಟ್ ಸರ್, ರೈಟ್. ಕೊರೋನಾ ಅಂದಾಗ ಸ್ಪ್ರೆಡ್ಡಿಂಗ್ ಟೈಮ್ ಬಗ್ಗೆ ಒಂದಷ್ಟು ಡಿಸ್ಕಷನ್ ಆಗೇ ಇರುತ್ತೆ. ಕೊರೋನಾ ವೈರಸ್ ಸ್ಪ್ರೆಡ್ ಆಗೋಕ್ಕೂ, ಆ ಮ್ಯೂಟೆಂಟ್ ಸ್ಪ್ರೆಡ್ ಆಗೋಕ್ಕೂ, ಆ ಸ್ಪೀಡ್ ಲೆವೆಲ್ ಬಗ್ಗೆ ಏನು ಹೇಳ್ತೀರಿ ಸರ್? ಸೊ ಇದನ್ನ ಒಂದು ಫಸ್ಟು ಈ ವೈರಸ್ JN.1 ವೈರಸ್ ಅಂತ ವೈರಸ್ನ ಫಸ್ಟು ಡಿಟೆಕ್ಟ್ ಆಗಿದ್ದು ಸೆಪ್ಟೆಂಬರ್ US ಅಲ್ಲಿ ಡಿಟೆಕ್ಟ್ ಆಗಿದ್ದು. ಸೊ ಅವರು ಸ್ಟಡಿ ಮಾಡಿದಾಗೆ ಇದು ಬಿಕಾಸ್ ಇನ್ನೂ ಎಲ್ಲ ಕಡೆ ಸ್ಪ್ರೆಡ್ ಆಗಿಲ್ಲ ಇದು. ಇದನ್ನ ದಿ ಮಾರ್ಟಿಲಿಟಿ ಅಥವಾ ಸಾವು ಎಷ್ಟು ಮಾಡುತ್ತೆ, ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಅಷ್ಟೊಂದು ಇನ್ನೂ ಗೊತ್ತಾಗಿಲ್ಲ. ಬಟ್ ಅವ್ರು ಸ್ಟಡಿ ಮಾಡೋ ಪ್ರಕಾರ ಇದನ್ನ ಸ್ವಲ್ಪ ಟ್ರಾನ್ಸ್ಮಿಷನ್ ರೇಟ್ ಸ್ವಲ್ಪ ಜಾಸ್ತಿ ಇದೆ ಬೇರೆ ವೈರಸ್ಗೆ ಪ್ರಿವೆನ್ಸ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಪ್ರಿಕಾಷನ್ಸ್ ತಗೊಳ್ಳೋದು ಒಳ್ಳೇದು ಅನಿಸುತ್ತೆ. ಬಟ್ ಮಾರ್ಟಿಲಿಟಿ ಬಗ್ಗೆ ಎಷ್ಟು ಸಾವು ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬಂದಿಲ್ಲ. ಸೊ ಅದರಿಂದ ನಾವು ಎರಡು ವೇವ್ ಮುಗಿದಿದೆ. ಸೊ ಅದ್ರ ಬಗ್ಗೆ ನಾವು ನೋಡಿದ್ದೀವಿ ಏನು ಪ್ರಿಕಾಷನ್ಸ್ ತಗೋಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಹಾಕೊಳ್ಳೋದು ಅಥವಾ ಏನು ಹ್ಯಾಂಡ್ ಹೈಜೀನ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಗೊತ್ತೇ ಇದೆ ನಿಮಗೆ. ಸೊ ಇವಾಗಿನ ಕಾರ್ಯಕ್ರಮದ ಒಂದು ಇದು ಅಂತಂದ್ರೆ ಮುಂಚೆ ಏನು ಮಾಡಿದೀವಿ ಅದನ್ನೇ ಸ್ವಲ್ಪ ನಾವು ಕಂಟಿನ್ಯೂ ಮಾಡಿ, ಯಾಕಂದ್ರೆ ಸುಮಾರು ಜನ ಮರ್ತು ಹೋಗಿದ್ದಾರೆ, 2 ವರ್ಷ ಕರೆದು ಹೋಗಿದೆ ಇವಾಗ. ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಾವು ಸ್ವಲ್ಪ ರಿಮೈಂಡ್ ಮಾಡಿ ಜನರಿಗೆಲ್ಲ ಹೇಳಬೇಕಾಗತ್ತೆ, ಯಾಕಂದ್ರೆ ಸುಮಾರು ಜನ ಮರ್ತು ಹೋಗಿದ್ದಾರೆ ಈಗ. ಸೊ ಅದನ್ನೇ ಕಂಟಿನ್ಯೂ ಮಾಡೋ ಜೊತೆಗೆ ಸ್ವಲ್ಪ ನಾವು ಎಚ್ಚರದಿಂದ ಇದ್ರೆ ಒಳ್ಳೇದು ಅನ್ಸುತ್ತೆ. ಸೊ ಈ ಬರುವಂಥದ ಈ JN.1 ವೈರಸ್ನ ಅಥವಾ ವೇರಿಯಂಟ್ ಆಫ್ ಕೋವಿಡ್ ಅಂತ ಕರಿತೀವಿ, ಅದರ ಇನ್ಫೆಕ್ಷನ್ ಸ್ವಲ್ಪ ನಾವು ಪ್ರಿವೆಂಟ್ ಮಾಡ್ಬೋದು ಅಥವಾ ಜಾಸ್ತಿ ಸ್ಪ್ರೆಡ್ ಆಗದಂಗೆ ನೋಡ್ಕೋಬೋದು. ರೈಟ್. ವಸುನೇತ್ರ ಸರ್, ನೀವು ಹೇಳಬೇಕು, ಕೊರೋನಾ ಅಂದಾಗ ಕೊರೋನಾ ನಮ್ಮ ಜನಸಾಮಾನ್ಯರಿಗೆಲ್ಲರಿಗೂ ಒಂದು ಹಂತದಲ್ಲಿ ರಿಜಿಸ್ಟರ್ ಆಯಿತು, ಹಾಂ ಕೊರೋನಾ ಅಂತೆ, ಅದರ ಲಕ್ಷಣಗಳು ಹಿಂಗಿರುತ್ತಂತೆ, ಈ ಪ್ರಿಕಾಷನ್ಸ್ ತೊಗೋಬೇಕಂತೆ. ಬಟ್ ಈ ಮ್ಯೂಟೆಂಟ್ಗಳು, ರೂಪಾಂತರ ತಳಿಗಳು, ಅದರ ಉಪತಳಿಗಳು ಅಂದಾಗ ಅದಕ್ಕೆ ಬೇರೆದೇ ಡೆಫಿನೇಷನ್ ಬರ್ತಾಯಿತ್ತು. ಅದು ಸ್ಪ್ರೆಡ್ಡಿಂಗು ಅಥವಾ ಟ್ರಾನ್ಸ್ಮಿಷನ್ ಅನ್ನೋದು ವೆರಿ ಸ್ಪೀಡ್ ಅಂತೆ, ಅದು ಬಾಧಿಸುತ್ತಂತೆ ಅಥವಾ ಬಾಧಿಸ್ದೇನೂ ಇರ್ಬೋದು, ಈ ಥರದ್ದು ಒಂದಷ್ಟು ಟಾಕ್ಸ್ ಶುರುವಾಯಿತು. ಈಗ ಕೊರೋನಾ ಅನ್ನೋದು ರಿಜಿಸ್ಟರ್ ಆಗಿದೆ, ಬಟ್ ಈ ಒಮಿಕ್ರಾನ್ ಅಂದ್ರೇನು, JN.1 ಇದು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಸರ್. ಸೊ ಅರ್ಥ ಆಗೋ ಥರ ಹೇಳೋದಾದ್ರೆ ಏನು ಹೇಳ್ತೀರಿ ಇದ್ರ ಬಗ್ಗೆ? ಸೊ ಅಂಜನಪ್ಪ ಸರ್ ಹೇಳ್ದಂಗೆ ಈ ಕೋವಿಡ್ ವೈರಸ್ ಅನ್ನೋದು RNA ವೈರಸ್. RNA ವೈರಸ್ ಅಂದ್ರೆ ನಾವು ಅದರಲ್ಲಿ ಇರುವಂತ ಜೀನ್ಸ್. ಸೊ ಬೇಸಿಕಲಿ ನಮ್ ಬಾಡಿ ಹೆಂಗಿರತ್ತೆ ಅಂದ್ರೆ, ಏನಾದ್ರೂ ಒಂದು ವೈರಸ್ ಬಂತು, ಆ ವೈರಸ್ ಅಗೇನ್ಸ್ಟ್ ನಾವು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಎನಿ ಆರ್ಗ್ಯಾನಿಸಮ್, ಯಾವುದೇ ಅದು ಫ್ಲೂ ಇರ್ಬೋದು, ಇವಾಗ H1N1 ಅನ್ನೋದು ಒಂದು ಮ್ಯೂಟೆಂಟ್ ಅನ್ಬೋದು, H3N2 ಅಂತ ಏನ್ ಬಂತು ಅದು ಇನ್ಫ್ಲೂಯೆನ್ಸ್ ಆಗುತ್ತೆ. ಹಂಗೇನೆ ಕೋವಿಡ್ ಅಲ್ಲಿ ಆ ವೈರಸ್ ಹೆಂಗೆ ಅಂದ್ರೆ ಅದು ಜೀವಿಸೋಕ್ ಪ್ರಯತ್ನ ಮಾಡುತ್ತೆ, ಅದು ಪ್ರಾಪಗೇಟ್ ಆಗಕ್ ಪ್ರಯತ್ನ ಮಾಡುತ್ತೆ. ಸೊ ಆ ಪ್ರಾಪಗೇಟ್ ಆಗೋದಕ್ಕೆ ಅದರ ಜೀನೋಮ್ಸ್ ಅಲ್ಲಿ ಚೇಂಜಸ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಜೀನೋಮ್ ಹೆಂಗ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ, ಇವಾಗ ನಾವು ಅದ್ರದ್ದು ಹೋಸ್ಟ್. ಸೊ ನಮ್ಮ ಬಾಡಿಯಲ್ಲಿ ಆ ವೈರಸ್ ಬೆಳೆಯತ್ತೆ, ಅದು ಹರಡಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿ. ಸೊ ಆದ್ರೆ ನಮ್ಮ ಇಮ್ಯುನಿಟಿ ಅದನ್ನ ಕಂಡಿಡ್ಬಿಟ್ಟು ಅದನ್ನ ಸಾಯಿಸಕ್ ಟ್ರೈ ಮಾಡುತ್ತೆ ಅಂದ್ರೆ, ಅದನ್ನ ಎಸ್ಕೇಪ್ ಆಗೋದಿಕ್ಕೆ ಆ ವೈರಸ್ ಅದರದ್ದು ಜೀನ್ಸ್ ಅನ್ನ ಮ್ಯಾನಿಪುಲೇಟ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಮ್ಯೂಟೇಷನ್. ಸೊ ಆ ಮ್ಯೂಟೇಷನ್ ಆದಾಗ ನಮ್ಮ ಬಾಡಿ ಸೆಲ್ಸ್, ಇಮ್ಯೂನ್ ಸೆಲ್ಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ದು ಇನ್ಫ್ಲುಯೆನ್ಸಾ ವೈರಸ್, ಏನ್ ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ, ಅದು ಸಾವಿರಾರು ವರ್ಷಗಳಿಂದ ಇದೆ. ಅದು ಆ ವರ್ಷಗಳಿಂದ ಇವತ್ತಿನ ತನಕ ಅದೇನ್ ಜೀವಿತವಾಗಿದೆ ಅಂದ್ರೆ ಈ ಮ್ಯೂಟೇಷನ್ಸ್ ಇಂದ. ಸೊ ಅದು ನಮ್ಮ ಇಮ್ಯುನಿಟಿನ ಎವ್ರಿ ಟೈಮ್ ಬೈಪಾಸ್ ಮಾಡ್ಕೊಂಡು, ಬಟ್ ಅಟ್ ದಿ ಸೇಮ್ ಟೈಮ್ ಅಟ್ ಲೀಸ್ಟ್ ಈ ರೀಸೆಂಟ್ ಕೋವಿಡ್ ಸಿಚುವೇಶನ್ ಅಲ್ಲಿ ಈ ಒಮಿಕ್ರಾನ್ ಹೆಂಗ್ ನಾವು ನೋಡ್ಕೊಂಡು ಹೋಗಿದ್ದೀವಿ ಓವರ್ ದಿ ಲಾಸ್ಟ್ 3 years ಅಂದ್ರೆ, ಈಚ್ ಮ್ಯೂಟೆಂಟ್ ಹ್ಯಾಸ್ ಬಿನ್ ಲೆಸ್ ಎಫೆಕ್ಟಿವ್. ಅಂದ್ರೆ ಅದು ಅಷ್ಟು ವಿಪ್ಯುಲೆನ್ಸ್ ಅಂತ ಹೇಳ್ತೀವಿ, ಅದರದ್ದು ಸ್ಟ್ರೆಂತ್ ಏನಿದೆ ವೀಕ್ ಆಗ್ತಾ ಹೋಗಿದೆ. ಅದು ಒಮಿಕ್ರಾನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅದಾದ್ಮೇಲೆ ಒಮಿಕ್ರಾನ್ ಟೈಮ್ ಅಲ್ಲಿ ಅದ್ರದ್ದು ಮಾರ್ಟಾಲಿಟಿ ರೇಟ್ ಮೇಲೆ ನಾವು ಹೇಳ್ತೀವಿ ಅದು ಎಷ್ಟು ಸೀರಿಯಸ್ ಅಂತ. ಮಾರ್ಟಾಲಿಟಿ ನಾವು ನೋಡಕ್ ಹೋಯ್ತು ಅಂದ್ರೆ ಲೆಸ್ ದನ್ 1% ಇತ್ತು ಒಮಿಕ್ರಾನ್ ಟೈಮ್ ಅಲ್ಲಿ. ಈ JN.1 ಏನಂತ ಐ ಥಿಂಕ್ ಅದ್ರ ಈ ಸೋಫಾರ್ ಅಂತೂ ಬಂದಿರೋ ಡೇಟಾ ಪ್ರಕಾರ ಅದ್ರದ್ದು ಮಾರ್ಟಾಲಿಟಿ ತುಂಬಾನೇ ಕಮ್ಮಿ. ಸೊ ಹಂಗೆ ಇರತ್ತೆ ಅಂತ ನಾವು ಅನ್ಕೊಂಡಿದೀವಿ. ಸೊ ಈ ತರ ನಮ್ದು ಮ್ಯೂಟೇಷನ್ಸ್ ಇನ್ ವೈರಸ್ ಇಸ್ ಇಂಪಾರ್ಟೆಂಟ್ ಫಾರ್ ಇಟ್ಸ್ ಸರ್ವೈವಲ್. ರೈಟ್ ರೈಟ್. ಡಾಕ್ಟರ್ ಸ್ಮಿತಾ ಅವರೇ, ನೀವು ತಿಳಿಸ್ಕೊಡ್ಬೇಕು, 19, 20, 21 ಜನಸಾಮಾನ್ಯರಿಗೆ ಒಂದು ಪಾಠನೇ ಆಯಿತು. ಅಂದರೆ ಲೈಫ್ ಸ್ಟೈಲ್ನ ಆಲ್ಮೋಸ್ಟ್ ಕಂಪ್ಲೀಟ್ ಕ್ಲೆನ್ಲಿನೆಸ್ ಕಡೆಗೆ ಟರ್ನ್ ಆಗಿಬಿಟ್ರು. ಬಟ್ ಇವಾಗ ಏನಾಯಿತು,
22, 23 ಅಂದಾಗ ಆಲ್ಮೋಸ್ಟ್ ಆಗಲೇ ರಮೇಶ್ ಅವ್ರು ಹೇಳ್ದಂಗೆ ಅದನ್ನು ಮರಿತಾ ಇದ್ದಾರೆ ಜನ. ಅಂದರೆ ಆ ಲೈಫ್ ಸ್ಟೈಲಿಂದ ಬೇರೆ ಕಡೆಗೆ ಸ್ವಿಚ್ ಆಗ್ತಿದ್ದಾರೆ. ಈಗ ಜಂಕ್ ಫುಡ್ ಅನ್ನೋದು ಅಗೇನ್ ಸ್ಟಾರ್ಟ್ ಆಗಿದೆ. ಮನೆ ಮದ್ದುಗಳನ್ನು ಬಿಟ್ಬಿಟ್ಟಿದ್ದಾರೆ, ಪ್ರಾಣಾಯಾಮ ಯೋಗಗಳನ್ನು. ಮತ್ತು ತಮಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡೋದಕ್ಕೆ ಅಗೇನ್ ಸ್ವಿಚ್ ಆಗ್ತಿದ್ದಾಗ ಅಗೇನ್ ಮ್ಯೂಟೆಂಟ್ ಅನ್ನೋದು ಬಾಧಿಸ್ತಾ ಇರೋದ್ರಿಂದಾಗಿ. ಸೊ ಏನು ಹೇಳ್ತೀರಿ, ಆ ನೆಗ್ಲಿಜಿಯನ್ಸಿ ಅನ್ನೋದು ಜನರದ್ದು ಹಾಗೇ ಇದೆಯಲ್ಲ? ಯಾಕಂತ ಹೇಳಿದ್ರೆ ಈಗಲೂ ನಾವು ಬೆಂಗಳೂರಲ್ಲೇ ರಸ್ತೆಗೆ ಹೋಗ್ಬಿಟ್ರೆ ಅಲ್ಲಲ್ಲೇ ಉಗಿಯೋರ ಸಂಖ್ಯೆ ಇದೆ. ರಸ್ತೆಯಲ್ಲಿ ಉಗುಳಬಾರ್ದು ಅಂತ ಬರೀ ಬೋರ್ಡ್ ನೋಡ್ತೀವಿ, ಬಟ್ ಜನಸಾಮಾನ್ಯರ ನೆಗ್ಲಿಜೆನ್ಸಿ ಅನ್ನೋದು ಕಂಟಿನ್ಯೂ ಆಗ್ತಾನೆ ಇದೆ. ಸೊ ಹೌದು, ಅದು ಏನಾಗಿತ್ತು ಅಂತ ಹೇಳಿದ್ರೆ, ನಮ್ ಸ್ಟಾರ್ಟಿಂಗ್ ಅಲ್ಲಿ ಕೊರೋನಾ ವೈರಸ್ ಇನ್ಫೆಕ್ಷನ್ ಶುರು ಆದಾಗ ಅದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ, ಮಾಹಿತಿ ಗೊತ್ತಿರ್ಲಿಲ್ಲ. ಅದ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅದು ಹೇಗೆ ನಮ್ಮ ಜೀವನೇ ಸ್ವಲ್ಪ ಉಲ್ಟಾ ಮಾಡ್ಬೋದು ಅಂತ ಅದು ನಮ್ಗೆ ಗೊತ್ತಾಯ್ತು. ಆಲ್ಫಾ ವೇವ್, ಡೆಲ್ಟಾ ವೇವ್ ಅದೆಲ್ಲ ಬಂದಾಗ. ಪ್ಲಸ್ ಆ ಟೈಮ್ ಅಲ್ಲಿ ಆಗಿದ್ ಭಯ ಪ್ಲಸ್ ಜೀವದ ಲೈಫ್ ಲಾಸ್ ಏನಾಯ್ತು ಅದೆಲ್ಲ ಒಂದ್ ರೀತಿ ತುಂಬಾನೇ ಭಯ ಹುಡ್ಸಿತ್ತು ಪೇಷಂಟ್ಸ್ ಅಲ್ಲಿ. ಆಮೇಲೆ ಒಂದ್ ರೀತಿ ಫೆಟೀಗ್ ತರ ಶುರು ಆಗೋಯ್ತು. ಅಂದ್ರೆ ಪೇಷಂಟ್ಗೂ ಅಷ್ಟೇ, ಜನರಿಗೂ ಅಷ್ಟೇ, ಆದಷ್ಟು ಪ್ರಿಕಾಷನ್ಸ್ ತಗೊಬೇಕು, ಈ ತರ ಐಸೋಲೇಷನ್ ಇರ್ಬೇಕು. ಪ್ಲಸ್ ಇದೆಲ್ಲ ಅವ್ರು ಒಂದ್ 2 ವರ್ಷ ಫಾಲೋ ಮಾಡಿದ್ರು. ಅದಾದ ನಂತರ ಅವ್ರಿಗೆ ಒಂಥರ ಇದೆಲ್ಲ ಮಾಡ್ಬೇಕಾ, ಮಾಡಿದ್ರು ಏನ್ ಪ್ರಯೋಜನ ಇದ್ದು, ಇವಾಗ ನಾವು ವ್ಯಾಕ್ಸಿನ್ ತಗೊಂಡಿದೀವಿ, ಒಂಥರ ಧೈರ್ಯ ಬಂತು, ಒಂಥರ ಫಾಲ್ಸ್ ಏನು ಪಾಸಿಟಿವಿಟಿ ಬಂತು ಅವ್ರಿಗೆ, ಅದೆಲ್ಲ ಸರಿ ಹೋಗುತ್ತೆ ಅಂತ. ಬಟ್ ಈವನ್ ದ ವೈರಸಸ್ ಆರ್ ಟ್ರೈಂಗ್ ಟು ಸರ್ವೈವ್. ಅವ್ರು ಕೂಡ ಸರ್ವೈವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಮ್ಯೂಟೇಷನ್ ಒಳಗ್ ಮಾಡ್ಕೊಂಡು, ಪ್ಲಸ್ ಇವಾಗ ಅವರು ಇನ್ನ ಜಾಸ್ತಿ ಸ್ಟ್ರಾಂಗ್ ಆಗಿ ರೀಸರ್ಫೇಸ್ ಆಗುತ್ತೆ. ಸೊ ಆ ರೀತಿ ಆಗ್ಬೇಕಾದ್ರೆ ನಾವ್ ಈ ತರ ನೆಗ್ಲಿಜೆಂಟ್ ಆಗಿದ್ರೆ, ನಮ್ ಬಿಹೇವಿಯರ್ ಈ ತರ ನೆಗ್ಲಿಜೆಂಟ್ ಆಗಿದ್ರೆ ಈ ಇನ್ಫೆಕ್ಷನ್ಸ್ ಇನ್ನ ಸುಲಭವಾಗಿ ಹರಡುತ್ತೆ, ನಮ್ಗೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಬರ್ಸುತ್ತೆ. ಇವಾಗ ಏನಂತ ಹೇಳಿದ್ರೆ, ವಿ ಆರ್ ಸೀಯಿಂಗ್ ಪ್ಲೆಂಟಿ ಆಫ್ ಇನ್ಫ್ಲೂಯೆನ್ಸಾ ವೈರಸಸ್. ಅಂದ್ರೆ ಇನ್ಫ್ಲೂಯೆನ್ಸಾ, H1N1 ಆ ಇನ್ಫೆಕ್ಷನ್ಸ್ಗಳು ಕೂಡ ಇದೆ. ಸೊ ನಾವು ಪೇಷಂಟ್ ಹೇಳೋದಿಷ್ಟೇ, ಈ ಕೊರೋನಾ ವೈರಸ್ ಇರ್ಲಿ ಅಥವಾ ಇನ್ಫ್ಲೂಯೆನ್ಸಾ ವೈರಸ್ ಇರ್ಲಿ, ನೀವು ಬೇಸಿಕ್ ಪ್ರಿಕಾಷನ್ಸ್ ಅಂದ್ರೆ ಮಾಸ್ಕ್ ಹಾಕೊಳ್ಳೋದು. ನಿಮ್ಗೆ ಏನಾದ್ರು ಇನ್ಫೆಕ್ಷನ್ ಲಕ್ಷಣಗಳಿದ್ರೆ ನೀವ್ ಮನೇಲಿರಿ, ಪ್ಲಸ್ ಮಾಸ್ಕ್ ಹಾಕೊಂಡು ನೀವ್ ಆಚೆ ಬನ್ನಿ. ಹಾಸ್ಪಿಟಲ್ ಬರ್ಬೇಕಾದ್ರೂ ಮಾಸ್ಕ್ ಹಾಕೊಂಡೇ ಬನ್ನಿ. ಕೈ ತೊಳ್ಕೊಳ್ಳೋದು, ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗ್. ಮತ್ತೆ ಪಬ್ಲಿಕ್ ಸರ್ವಿಸಸ್ ನ ನೀವು ಮುಟ್ಟಿ ಇದ್ರೆ ವಾಸಿ. ಅಂದ್ರೆ ನೀವು ಬಸ್ ಪ್ರಯಾಣ ಮಾಡ್ಬೇಕಾದ್ರೆ, ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಈ ಬಟನ್ಸ್ ಎಲ್ಲ ಪ್ರೆಸ್ ಮಾಡ್ತಿರಲ್ವಾ, ಆ ಪ್ರಿಕಾಷನ್ಸ್ ಕೂಡ ತಗೊಳ್ತೀರಿ. ಸೊ ನೀವು ಆದಷ್ಟು ಆ ವೈರಸ್ಗಳು ಹರಡೋದನ್ನ ನೀವು ಅವಾಯ್ಡ್ ಮಾಡ್ತೀರಾ. ಇವಾಗ ಈ ಇನ್ಫ್ಲೂಯೆನ್ಸಾ ವೈರಸ್ ಇರಲಿ, H1N1 ವೈರಸ್ ಇರಲಿ, ಪೇಷಂಟ್ಸ್ ಗಳನ್ನ ಇವಾಗ ಹಾಸ್ಪಿಟಲ್ ಬರ್ಬೇಕಾದ್ರೂ ಅಷ್ಟೇ ಮಾಸ್ಕ್ ಇಲ್ಲದೆ ಬರ್ತಾರೆ. ಸೊ ಅಲ್ಲೇ ಕೆಮ್ತಿರ್ತಾರೆ. ಸೊ ಅದೆಲ್ಲ ಅವ್ರು ಮರ್ತು ಹೋಗಿದ್ದಾರೆ, ಕೊರೋನಾ ವೈರಸ್ ಇಫೆಕ್ಟ್ ಅವ್ರು ಮರ್ತು ಹೋಗಿದ್ದಾರೆ. ಸೊ ಇದನ್ನೆಲ್ಲ ಅವ್ರು ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಯಾವ ವೈರಸ್ ಇರಲಿ, ಅವರು ಆ ಬಿಹೇವಿಯರ್ನ, ಆ ಪ್ರಿವೆಂಟಿವ್ ಬಿಹೇವಿಯರ್ನ ಮತ್ತೆ ಅವ್ರು ಅಳವಡಿಸ್ಕೊಂಡ್ರೆ ಇದು ಹರಡೋದನ್ನ ನಾವು ತಡೆ ಮಾಡಬಹುದು. ರೈಟ್ ಮಾತಾಡ್ತೀನಿ ಅಂಜನಪ್ಪ ಸರ್. ಕೊರೋನಾ ವೈರಸ್ ಬಂದಿದೆ ಅನ್ನೋ ಭಯ ಬೇರೆ, ಎಲ್ಲಿ ನನಗೆ ಬಂದು ಬಿಡುತ್ತೋ, ಎಲ್ಲಿ ನನ್ನ ಕರ್ಕೊಂಡ್ಬಿಡುತ್ತೋ ಅನ್ನೋ ಭಯ ಬೇರೆ ಸರ್. ಆ ಪರ್ಟಿಕ್ಯುಲರ್ ಭಯದ ಬಗ್ಗೆ ಏನು ಹೇಳ್ತೀರಿ? ಅದಕ್ಕೆ ಎಷ್ಟೋ ಸಾವುಗಳು ಸಂಭವಿಸ್ಬಿಡ್ತಾವಲ್ಲ. ಅಮ್ಮ, ಇದನ್ನ ಟಿಪಿಕಲಿ ನಮ್ಮಲ್ಲಿ ಫೋಬಿಯಾ ಅಂತೀವಿ ನಾವು. ಸುಮ್ಮನೆ ಭಯ. ತಮ್ಮ ಮನೆಯೊಳಗೆ ಯಾರಿಗಾನ ಒಬ್ಬರಿಗೆ ಕ್ಯಾನ್ಸರ್ ಆಗಿ ಸತ್ತೋದ್ರೆ ಅವ್ರ ಮನೆ ಮಕ್ಕಳಿಗೆಲ್ಲ ಭಯ, ನಮಗೂ ಕ್ಯಾನ್ಸರ್ ಬಂದ್ಬಿಡುತ್ತೇನೋ ಅಂತ. ಎಲ್ಲೋ ಒಂದ್ ಕಡೆ ಮನುಷ್ಯನಿಗೆ ದೇಹದಲ್ಲಿ ಇಮ್ಯುನಿಟಿ ಅನ್ನೋದು ಈ ನಾಟ್ ಓನ್ಲಿ ಇನ್ಬಿಲ್ಟ್ ಇಮ್ಯುನಿಟಿ, ಆ ಮನಸ್ಸು ಕೂಡ ನನಗೇನು ಆಗಲ್ಲ ಬಿಡು ಅನ್ನೋ ಒಂದು ಧೈರ್ಯ ನಾವು ಕೊಡೋದಿಲ್ಲಮ್ಮ. ನಿಜವಾಗ್ಲೂ ಭಾಳ ಸಾರಿ ಜನಗಳು ಅದನ್ನೇ ಹೇಳೋದು, ನಮ್ಮ ಡಾಕ್ಟರ್ ಧೈರ್ಯ ಕೊಟ್ಟರು, ಅವ್ರ ಕೈಗುಣ ಚೆನ್ನಾಗಿದೆ, ಇದೆಲ್ಲ ಹೇಳ್ತಾರಲ್ಲ. ಇದೆ. ನಾನು ಇನ್ನೊಂದು ನಿಮ್ಗೆ ಹೇಳ್ತೀನಿ ಈ ವಿಚಾರದಲ್ಲಿ. ಸ್ಮಿತಾ ಅವ್ರು ಹೇಳ್ದಂಗೆ ವೈರಸ್ಗೂ ಬದುಕಬೇಕು ಅನ್ನೋ ಆಸೆ ಇದೆ. ದೇವ್ರ ನಂಬರ್ ಹೇಳ್ತಾರೆ, ಹುಟ್ಟಿದ ದೇವ್ರು ಉಲ್ಮೇಯಿಸ್ದ ಇರ್ತಾನ ಅಂತ. ವೈರಸ್ಗೂ ಕೂಡ ಅದು ತಾನು ಬದುಕಬೇಕಾದ್ರೆ ನಮ್ಮನ್ನ ಯಾಮಾರ್ಸಕ್ ನೋಡುತ್ತೆ. ಅದನ್ನೇ ಮ್ಯೂಟೇಷನ್ ಅನ್ನೋದು. ಯಾಕಂದ್ರೆ ಅವ್ನು ಕೊಂದ್ಬಿಡ್ತಾನೆ ನಮ್ಮನ್ನ, ಯಾವ್ದೋ ಆಂಟಿವೈರಲ್ ಡ್ರಗ್ಸು ಇದೆಲ್ಲ ಮಾಡಿ ಲೆಟ್ ಮಿ ಚೇಂಜ್ ಮೈ ಆ ಮ್ಯೂಟೇಷನ್, ಆ ಜೀನ್ಸ್ನಲ್ಲೇ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ. ನೋಡಿ, ಅಷ್ಟು ಸಣ್ಣ ತನ್ನದೇ ಆದ ಒಂದು ಸೆಲ್ ಇಲ್ದಿರೋ ಅಂತ ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಅಂತೀವಿ. ಎಷ್ಟೋ ಸಾರಿ ಇದನ್ನು ಪಾರ್ಟಿಕಲ್ ಅಂತೀವಿ. ಅದಕ್ಕೆ ದೇವರು ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ನೋಡಿ, ಅದಕ್ಕೆ ಮ್ಯೂಟೇಷನ್ ಆಗೋದು, ನಮ್ಮನ್ನು ಯಾಮಾರಿಸುತ್ತೆ ಅದು. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಜನಗಳಿಗೆ ಬರಲಿ, ಬಂತ ನೋಡೋಣ. ಯಾವುದೇ ಒಂದು ಕಾಯಿಲೆ ಇಲ್ಲಮ್ಮ, ಇಟ್ಸ್ 100% ಟ್ರೂತ್. ಅದೇ ಅಲ್ಲೇ ಬರೋದು. ಇವಾಗ ಈ ನಂಬಿಕೆ, ವಿಶ್ವಾಸ, ಯೋಗ ಮಾಡ್ತೀನಿ, ನನ್ನ ಶಕ್ತಿ ಇದು ಮಾಡ್ಕೊಳ್ತೀನಿ, ವಾಕ್ ಮಾಡ್ತೀನಿ, ನನ್ನ ಆರೋಗ್ಯ ನಾನು ಕಾಪಾಡ್ಕೊತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ದೃಷ್ಟಿಯಲ್ಲಿ ನಾವೆಲ್ಲ ಅವ್ರಿಗೊಂದು ಸಪೋರ್ಟು. ಇಲ್ಲಪ್ಪ ಇದಂತ ವಿರುಲೆಂಟ್ ಅಲ್ಲ. ಬಟ್ ಹೋದ್ ಸರಿ ಏನಾಗ್ಬಿಡ್ತು ಗೊತ್ತಮ್ಮ, ಭಯದಿಂದನೂ ಕೆಲವರು ಸತ್ರು ಇಲ್ಲ ಅನ್ನಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಕರೆಕ್ಟ್ ಟೈಮ್ಗೆ ಅದಿನ್ನು ಫಸ್ಟ್ ಟೈಮ್ 50 ವರ್ಷದೊಳಗೆ ಒಂದು ಪ್ಯಾಂಡಮಿಕ್ನ ನಾವೆಲ್ಲ ವೈದ್ಯರು ನೋಡಿದ್ದು ಅಂಥದ್ದು. ಸೊ ಎಲ್ಲೋ ಒಂದು ಕಡೆ ನಾವು ಫಸ್ಟ್ ವೇವ್ ಆದಮೇಲೆ
ಎಲ್ಲೋ ಸರ್ಕಾರ ಎಚ್ಚೆತ್ಕೋಬೇಕಾಗಿತ್ತು, ಎಚ್ಚೆತ್ಕೊಳ್ಳಿಲ್ಲಮ್ಮ. ನಾವು ನೇರವಾಗಿ ಮಾತನಾಡೋದಾದರೆ ಆ ಕೊರೋನಾನ ಯೂಸ್ ಮಾಡ್ಕೊಂಡವರೇ ಜಾಸ್ತಿ. ಗಳ ಹೊಡೆದ ಲಕ್ಷ ಮಾಡ್ಕೊಂಡ, ತಗಡೊಡೆದ ಲಕ್ಷ, ಬೇಕೇ ಇರಲಿಲ್ಲ. ಕರೆಕ್ಟಾಗಿ ನಮ್ಮ ವೈದ್ಯರನ್ನ ನಾವೆಲ್ಲ ನೋಡಿ 4 ಜನ ಇದ್ದೀವಿ, ವಿ ಆರ್ ಆಲ್ ಸ್ಪೆಷಲಿಸ್ಟ್ ಇನ್ ಅವರ್ ಓನ್ ಫೀಲ್ಡ್. ನಮ್ಮಂಥವ್ರು ಅಡ್ವೈಸ್ ತೊಗೊಂಡು ಕರೆಕ್ಟಾಗಿ ಏನು ಮಾಡಬೇಕು ಅದು ಮಾಡಲಿಲ್ಲ. ಸುಮ್ಮನೆ ಅದನ್ನು ವೈರಸನ್ನು ಒಂದು ನೆಪ ಇಟ್ಕೊಂಡು ಭಾಳ ಅವ್ಯವಸ್ಥೆಗಳಾಗೋಯ್ತು. ಸರಿಯಾಗಿ ಇದು ಮಾಡಿದರೆ ನಿಜವಾಗ್ಲೂ ಇವತ್ತು ಕೂಡ ಅವಾಗ ತೊಗೊಂಡು ವೆಂಟಿಲೇಟರ್ಗಳನ್ನ ಗೋಡನ್ನ ಬಿದ್ದಿದ್ದಾವೆ, ಅವ್ನು ಯುಟಿಲೈಸ್ ಮಾಡಲಿಲ್ಲ. ಇಂಥವೆಲ್ಲ ನೆನೆಸ್ಕೊಂಡಾಗ ಈ ಡಿಸ್ಕಷನಲ್ಲಿ ಯಾಕೆ ಇಂಥವು ಬರ್ತವೆ ಅಂದರೆ ವೈರಸ್ಸು ಒಂದು ನೆಪ ಮಾತ್ರ. ಈಸ್ ನಾಟ್ ಎ ಏನು ಹಿಡ್ಕೊಂಡೋಗಿ ಕೊಂದು ಬಿಡಲ್ಲ ಇದು. ಅಲ್ಲ, ಆರೋಗ್ಯದ ವಿಷಯದಲ್ಲಿ ರಾಜಕೀಯ ಆಗ್ಬಾರ್ದಮ್ಮ, ನಿಜವಾಗ್ಲೂ ಆಗ್ಬಾರ್ದು. ಎಲ್ಲೋ ಒಂದ್ ಕಡೆ ಕರೆಕ್ಟ್ ಫೆಸಿಲಿಟೀಸ್ ಕೊಟ್ಟಿದ್ರೆ ನಿಜವಾಗ್ಲೂ ಇಷ್ಟು ಹಿಂದಿನ ಅಲೆಯೊಳಗೂ ಅಷ್ಟು ಸಾವು ಆಗ್ತಿರಲಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಕಾಲದಲ್ಲೂ ಆಕ್ಸಿಜನ್ ಇಲ್ದಿರೋ ಒಂದೇ ಹಾಸ್ಪಿಟಲ್ 20 ಜನ ಸತ್ತೋದ್ರು ಅಂದರೆ ಇದು ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗಲ್ಲ. ಹಂಗಾಗಿ ನಾವೆಲ್ಲೋ ಈ ಅಲೆ ಡಿಸ್ಕಸ್ ಮಾಡೋ ಭಾಳ ಅಲರ್ಟ್ ಆಗಿಬಿಟ್ಟಿದ್ದೀವಿ. ನಿಜವಾಗ್ಲೂ ಇನ್ನು 1 ಡೆತ್ ಆಗಿದೆ, ಕೆಲವರು ಅಡ್ಮಿಟ್ ಆಗಿದ್ದಾರೆ. ಆಗಲೇ ನಾವು ನೀವೆಲ್ಲ ಸೇರ್ಕೊಂಡು ಬಿ ಕೇರ್ಫುಲ್ ಅಂತ ಇದಾಗಲಿಲ್ಲ. ಆ ಟೈಮ್ನಾಗೆ ಎಚ್ಚರಿಸ್ಕೊ ಇದೇ ಮಾಡಲಿಲ್ಲ. ಏನೋ ಒಂಥರ ಬೇಜವಾಬ್ದಾರಿಯಾಗಿ ಸುಮ್ಮನೆ ಅದನ್ನು ಒಂದು ರಾಜಕೀಯ ಮಾಡಿ ಈ ಸಾವು ನೋವು ಜಾಸ್ತಿ ಆಯ್ತು. ಆ ರೀತಿ ಈ ಸಾರಿ ಆಗೋದು ಬೇಡ. ಇದು ಜವಾಬ್ದಾರಿ ತಗೋಬೇಕು. ಇವತ್ತು 58 ಮೆಡಿಕಲ್ ಕಾಲೇಜ್ ಇದಾವೆ ಕರ್ನಾಟಕದಲ್ಲಿ. 100 ಬೆಡ್ ಬಿಟ್ಟರೆ ಸಿಗೋದೇ ಕಷ್ಟ ಆಗ್ಬಿಡ್ತಮ್ಮ. ವಿಕ್ಟೋರಿಯಾ ಒಳಗೆ ಇರೋದೇ 100 ಬೆಡ್ಸು. ಪಾಪ ಅಲ್ಲಿನ ಡಾಕ್ಟ್ರುಗಳು ಸ್ಟ್ರಗಲ್ ಮಾಡಿ ಉಳಿಸಿದ್ರು. ಈ ವ್ಯವಸ್ಥೆಗೆ ಬಂದಾಗೆ ಎಲ್ಲೂ ಇದು ಸರ್ಕಾರಿ ಪ್ರೈವೇಟ್ ಇಲ್ಲ. ನಮಗೆ ಪ್ರೈವೇಟಿಂದ ಒಂದೇ ಆತಂಕ ಆಗಿದ್ದು ಅಂದರೆ ಬಿಲ್ಗಳು. ಅದೊಂದೇ ಕಳೆದ ಇದರಲ್ಲಿ. ಈ ಸಾರಿ ದಯವಿಟ್ಟು ಅದು ಆಗದಿದ್ರೆ ಸಂತೋಷ. ಯಾಕಂದರೆ ಇದೇನು ಬಡವರಿಗೆ ಸಾಹುಕಾರ ಯಾರಿಗೆ ಬೇಕಾದ್ರೂ ಬರ್ಬೋದು. ಸೊ ಒಬ್ರೇನ ಒಂದು ICU ಹೋದ ಅಂದರೆ ಗೌರ್ಮೆಂಟ್ನೊಳಗೆ ಬೆಡ್ ಸಿಗಲಿಲ್ಲಮ್ಮ, ಜೀವ ಉಳಿಬೇಕು. ಮಕ್ಕಳೇನು ಹೇಳ್ತಾರೆ, ನನ್ನ ಇಡೀ ಆಸ್ತಿ ಬೇಕಾದ್ರೆ ಮಾಡ್ತೀನಿ, ನಮ್ಮ ಉಳಿಬೇಕು ಅಂತ ದೇ ಗೋ ಟು ಪ್ರೈವೇಟ್. ಅಲ್ಲಿ 16 ಲಕ್ಷ 18 ಲಕ್ಷ ಬಿಲ್ ಆಯಿತು ಲಾಸ್ಟ್ ಟೈಮ್. ಇಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ ಯಾಕೆ ಅಷ್ಟೊಂದು ಬಿಲ್ ಆಗುತ್ತೆ ಅಂತ. ಅಂತೂ ಆಗಬಾರ್ದು ಅನ್ನೋದು ಒಂದು. ಸೊ ಇವತ್ತಿನ ನಮ್ಮ ಒಟ್ಟು ಕನ್ಸರ್ನ್ ಏನಂದರೆ ಎಚ್ಚರಿಕೆಯಿಂದ ನೀವಿರಿ ಜನಗಳಿಗೆ. ಅದಕ್ಕೆ ಹೇಳೋದು, ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ, ನನ್ನ ಆರೋಗ್ಯ ನನ್ನ ಕೈನಲ್ಲಿ. ನಾವು ಫಸ್ಟ್ ಕೇರ್ಫುಲ್ಲಾಗಿ ಆಗೋಣ, ಆ ಗೈಡ್ಲೈನ್ಸ್ ಫಾಲೋ ಮಾಡೋಣ. ಈ ವೈರಸ್ ಬಗ್ಗೆ ನಿಮ್ಗೆ ಅರಿವಿರಲಿ. ಇವತ್ತು ಎಷ್ಟು ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ದಾರಮ್ಮ ವಿಜ್ಞಾನವನ್ನು. ಇಂಟರ್ನೆಟ್ನಾಗ ಇದಾಗಲಿ ಇದೊಂದು ವೈರಸ್ಸು ಹೆಂಗೆ ಹರಡುತ್ತೆ, ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ಏನು. ಲಾಸ್ಟ್ ಟೈಮು ಭಾಳ ಜನಕ್ಕೆ ಅರ್ಥನೇ ಆಗಲಿಲ್ಲ. ಲಂಗ್ಸ್ನೊಳಗೆ ಬೆಂಕಿ ಹತ್ಕೊಂಡ್ಬಿಡ್ತು. ಅದನ್ನು ನಾವು ಸೈಟೋಕೈನ್ ಸ್ಟಾರ್ಮ್ ಅಂತೀವಿ. ನೋಡಿ, ನಾವು ಸ್ಪೆಷಲಿಸ್ಟ್ ಮಾತಾಡುವಾಗ ಕೆಲವು ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳ್ತೀವಿ. ಎಲ್ಲರೂ ಹೇಳ್ತಾರೆ ಇಮ್ಯುನಿಟಿ ಚೆನ್ನಾಗಿದ್ರೆ ನೀವು ಕಾಯಿಲೆ ಬರಲ್ಲ ಅಂತ. ಲಾಸ್ಟ್ ಟೈಮು ಸತ್ತೋರು ಇಮ್ಯೂನ್ ಸಿಸ್ಟಮ್ಗೂ ವೈರಸ್ಗೂ ಫೈಟಿಂಗ್ ಆಗಿ ಲಂಗ್ಸ್ನೊಳಗೆ ಇನ್ಫ್ಲಮೇಷನ್ ಆಗೋಯ್ತು. ಭಾಳ ಜನ ಅದರಿಂದ ಕರೆಕ್ಟ್ ಟೈಮ್ಗೆ ವೆಂಟಿಲೇಟರ್ ಸಿಗಲಿಲ್ಲ. ಅದನ್ನೇ ನಾವು ಸೈಟೋಕೈನ್ ಸ್ಟಾರ್ಮ್ ಅಂದು. ಆ ಟೈಮ್ನಾಗೆ ನಮಗೆ ರ್ಯಾಮ್ಡಿಸಿವಿರು ಅವೆಲ್ಲ ಇಂಜೆಕ್ಷನ್ನೇ ಸಿಗಲಿಲ್ಲ. ಅಂತ ಟೈಮ್ನಾಗ ಬೇಕಿತ್ತು ಈ ವೈರಸ್ಸನ್ನು ಕೊಲ್ಲಿಕ್ಕೆ. ಅನ್ಫಾರ್ಚುನೇಟ್ಲಿ ನೋಡಿ, ನಾನೇ ನೋಡಿದ್ದೀನಿ 60,000 ರೂಪಾಯಿ ಕೊಟ್ಟು ವಯಲ್ ತೊಗೊಂಡಿರೋರ್ನ 4,000 ರೂಪಾಯಿ ರ್ಯಾಮ್ಡಿ 60,000 ಹೋಯ್ತು. ಬಡಬಗ್ಗರು ಎಲ್ಲಿಂದ ತರಬೇಕು? ಸೊ ಇದನ್ನೆಲ್ಲ ನಮ್ಮ ಡಿಸ್ಕಷನ್ ಜನ ಕೇಳಿದ್ರೆ ಹೌದಾ ಹಿಂಗೂ ಇದೆಯಾ, ಲೆಟ್ ಅಸ್ ಬಿ ಕೇರ್ಫುಲ್. ನಮ್ಮ ಆರೋಗ್ಯವನ್ನು ಬೇರೆಯವ್ರ ಕೈ ಕೊಡಬಾರ್ದು ಅನ್ನೋದನ್ನ ದಯವಿಟ್ಟು ಜನ ತಿಳ್ಕೊಳ್ಳಿ ಅನ್ನೋದು ನಮ್ಮ ಭಾಳ ಇಂಪಾರ್ಟೆಂಟ್ ಮೆಸೇಜ್. ರೈಟ್ ಸರ್. ಈಗ ಸರ್ ಹೇಳಿದ ಒಂದು ಪಾಯಿಂಟಲ್ಲಿ ನನಗೊಂದು ಪ್ರಶ್ನೆ ಬಂತು. ಇಮ್ಯುನಿಟಿ ಸ್ಟ್ರಾಂಗ್ ಆಗಿದೆ, ನಾನು ಯೋಗ ಮಾಡ್ತೀನಿ, ನಾನು ಒಳ್ಳೆ ಫುಡ್ ತೊಗೊತೀನಿ, ನಾನು ಬೇರೆ ಯಾವ ಥರದ್ದು ಜಂಕ್ ಫುಡ್ಗಳನ್ನು ತೊಗೊಳ್ಳಲ್ಲ ಅಂದವ್ರಿಗೂ ಕೂಡ ಕೊರೋನಾ ಬಂತು, ಕೆಲವ್ರ ಪ್ರಾಣನೂ ಹೊರಟೋಯ್ತು. ಆವಾಗ ರೂಲ್ಸ್ ಫಾಲೋ ಮಾಡಿದ್ರೇನು ಮಾಡಿಲ್ಲ ಅಂದ್ರೇನು ಹೋಗೋದು ಇದ್ದೇ ಇರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೂ ಜನ ಬಂದುಬಿಟ್ರೆ ಅಂಥ ಒಂದು ಸಿಚುವೇಶನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಎಲ್ಲ ರೀತಿಯಲ್ಲೂ ಪಾಪ ಸ್ಟ್ರಾಂಗ್ ಆಗಿರ್ತಾರೆ, ಒಳ್ಳೆ ಲೈಫ್ ಸ್ಟೈಲ್ ಇರುತ್ತೆ, ಬಟ್ ಸ್ಟಿಲ್ ಕೊರೋನಾ ಬಾಧಿಸ್ಬಿಡುತ್ತಲ್ಲ. ಇದು ಆ ಥರ ಅಲ್ಲ. ಇಮ್ಯುನಿಟಿ ನಂದು ಚೆನ್ನಾಗಿದೆ, ನಾನು ಏನಾದರೂ ಹೊರಗಡೆ ಹೋಗ್ಬೋದು, ಇನ್ಫೆಕ್ಷನ್ ಇದ್ರೂ ಕೂಡ ಬೇರೆಯವ್ರ ಜೊತೆ ಬೆರಿಬೋದು, ಆ ಥರ ಬರೋದಿಲ್ಲ. ಇದು ಇಂಡಿವಿಜುವಲ್ ರೆಸ್ಪಾನ್ಸ್ ಅಂತ, ಇಂಡಿವಿಜುವಲ್ ಅದು ಇಮ್ಯುನಿಟಿ ಸಿಸ್ಟಮ್ ಅಂತ ಬರುತ್ತೆ. ಸೊ ನಮ್ಮದು ಇಮ್ಯುನಿಟಿ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ದಟ್ ಪರ್ಟಿಕ್ಯುಲರ್ ವೈರಸ್ ಅಂತ ಬರುತ್ತೆ. ಸರ್ ಹೇಳಿದ್ರು ಅವಾಗ ಸೈಟೋಕೈನ್ ಸ್ಟಾರ್ಮ್ ಅಂತ ಬರುತ್ತೆ. ನಮ್ಮ ಇಮ್ಯುನಿಟಿ ಮತ್ತು ವೈರಸ್ ಇನ್ಫೆಕ್ಷನ್ ಎರಡು ವೈರಸ್ಗಳು ಫೈಟ್ ಆಗಿಬಿಟ್ಟು ಅವಾಗ ಏನಾಗುತ್ತೆ ಅಂದರೆ ನಮಗೆ ಸೋ ಮೆನಿ ಕಾಂಪ್ಲಿಕೇಶನ್ಸ್ ಎಲ್ಲ ಬರುತ್ತೆ, ಈವನ್ ಡೆತ್ತು ಆಗ್ಬೋದು. ಸೊ ಬಟ್ ಇದನ್ನು ಬಿಟ್ಟು ನಾವು ಏನಂದರೆ ಇದು ಪ್ರಿವೆಂಟ್ ಮಾಡಬೇಕು, ಫಸ್ಟ್ ಬರದೇ ಇರೋಂಗೆ ನೋಡಬೇಕು. ಸೊ ಅದಕ್ಕೆ ನಾವೇನೋ ಪ್ರಿಕಾಷನ್ಸ್ ತೊಗೋಬೇಕು. ಸೊ ಆಲ್ ಲೈಕ್ ಲಾಸ್ಟ್ 2 ಇಯರ್ಸಿಂದ ನೋಡಿದ್ದೀವಿ ಏನೇನು ಪ್ರಿಕಾಷನ್ಸ್ ಎಲ್ಲರಿಗೂ ಗೊತ್ತಿದೆ ಇವಾಗ. ಸೊ ಹೊಸದಾಗೇನು ಹೇಳೋದು ಬೇಕಾಗಿಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿರ್ಬೋದು, ಅಥವಾ ಮಾಸ್ಕ್ ಹಾಕೋದಾಗಿರ್ಬೋದು, ಅಥವಾ ಈಗ ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡಿರ್ಬೋದು, ಈ ಥರ ಎಲ್ಲ ಗೊತ್ತಿದೆ ಜನಕ್ಕೆ. ಸೊ ಇದನ್ನೇ ಫಾಲೋ ಮಾಡ್ಕೊಂಡು ಹೋಗಬೇಕು. ಮತ್ತು ಎನಿ ಸಿಮ್ಟಮ್ಸ್ ಬಂದರೆ ಈ ಸ್ಟಾರ್ಟ್ ಆದರೆ ಇನ್ಫೆಕ್ಷನ್ ಲೈಕ್ ಸಿಮ್ಟಮ್ಸ್ ಅಂತ ಬರುತ್ತೆ, ಇಲ್ನೆಸ್ ಅಂತ ಸ್ಟಾರ್ಟ್ ಆಗುತ್ತೆ. ಲೈಕ್ ಜ್ವರ ಇರ್ಬೋದು, ಅಥವಾ ಕೆಮ್ಮು ಇರ್ಬೋದು, ಶೀತ, ಗಂಟಲು ನೋವು ಇರ್ಬೋದು. ಸೊ ಅದನ್ನು
ರೆಮಿಡೀಸ್ ಸ್ಟಾರ್ಟ್ ಮಾಡಬೇಕು, ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟು ಐಸೋಲೇಟ್ ಆಗಬೇಕು, ಮನೆಯವ್ರ ಜೊತೆ ಬೆರೆಯೋದು ಬೇಡ, ಸೊ ಸಪ್ರೇಟಾಗಿರೋದು. ಸೊ ಅದ್ರ ಜೊತೆಗೆ ಪರ್ಟಿಕ್ಯುಲರ್ಲಿ ಮತ್ತು ಮನೆಯಲ್ಲಿ ಪ್ರೆಗ್ನೆಂಟ್ ವುಮೆನ್ ಇದ್ದರೆ ಅಥವಾ ವಯಸ್ಸಾಗಿದ್ರೆ ಅವರಿಗೆ ಸ್ವಲ್ಪ ಸೀರಿಯಸ್ನೆಸ್ ಜಾಸ್ತಿ ಆಗ್ಬೋದು, ಸೀರಿಯಸ್ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ಬೋದು. ಕರೆಕ್ಟ್. ಅವ್ರ ಜೊತೆ ಸ್ವಲ್ಪ ಬೆರೆಯೋದು ಬೇಡ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಮತ್ತು ಏನಾದರೂ ಸ್ವಲ್ಪ ಅದು ಅವ್ರಿಗೆ ಆಗ್ತಾ ಇಲ್ಲ, ಸ್ವಲ್ಪ ಸಿಂಪ್ಟಮ್ಸ್ ಜಾಸ್ತಿ ಇದೆ, ಪರ್ಸಿಸ್ಟಿಂಗ್ ಇದೆ, ಒಂದು 2 ದಿವಸ ನೋಡ್ಬೋದು, 3 ದಿವಸ ನೋಡ್ಬೋದು, ಇಲ್ಲ ಸ್ವಲ್ಪ ಟೈರ್ಡ್ನೆಸ್ ಪರ್ಸಿಸ್ಟಿಂಗ್ ಇದ್ದರೆ, ಫೀವರ್ ನಾರ್ಮಲ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲ್ಗೆ ಹೋಗಿ ಅಥವಾ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಈ ಥರ ಆದಾಗ ನಾವು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬೇಗನೆ ಅಸೆಸ್ ಮಾಡ್ಬೋದು. ಅಸೆಸ್ ಮಾಡಿ ಸೊ ಹಾಸ್ಪಿಟಲೈಸ್ ಮಾಡಿ ಟ್ರೀಟ್ಮೆಂಟ್ ಸ್ವಲ್ಪ ಕೊಟ್ಟರೆ ಸೊ ಅವ್ನು ಬೇರೆ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು ಅಥವಾ ಡೆತ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ರೈಟ್. ವಸುನೇತ್ರ ಸರ್, ಕೊರೋನಾ ಬಂದಾಗ ಡೈರೆಕ್ಟ್ ಇದು ಲಂಗ್ಸಿಗೆ ಸಮಸ್ಯೆ ಅಂತೆ, ಈ ಥರದ್ದೊಂದು ಟಾಕ್ ಇತ್ತು. ಈಗ ಮ್ಯೂಟೆಡ್ ಅಂದಾಗಲೂ ಕೂಡ ಶ್ವಾಸಕೋಶಗಳಿಗೆ ಏನಾದರೂ ಸಮಸ್ಯೆ ಉಂಟಾಗುತ್ತೆ, ಹೇಗದು ತಿಳಿಸ್ಕೊಡ್ಬೋದಾ? ಹೌದು, ಐ ಮೀನ್ ಮುಖ್ಯವಾಗಿ ಅದು ಶ್ವಾಸಕೋಶಕ್ಕೆ ಅಂಟುವಂತ ರೋಗ, ಯಾಕಂದ್ರೆ ಅದು ಗಾಳಿಯಲ್ಲಿ ಹರಡುವಂತ ರೋಗ. ಕೋವಿಡ್ ಅನ್ನೋದು ನಮ್ಗೆ ಗೊತ್ತಿರೋ ಹಂಗೆ ಸೀನ್ದಾಗ ಅಥವಾ ನಮ್ಮ ಸೆಕ್ರೀಷನ್ಸ್ ನಮ್ಮ ಎಂಜಿಲ್ ಇರ್ಬೋದು ಅಥವಾ ಮೂಗಿಂದ ಬರುವಂತ ಇದಿರ್ಬೋದು, ಅದು ಫೊಮೈಟ್ಸ್ ಅಂತ ಹೇಳ್ತೀವಿ, ಅದರಿಂದ ಹರಡುವಂತ ರೋಗ. ಸೊ ಅದು ನಮ್ದು ಗಂಟ್ಲು ಅಥವಾ ಶ್ವಾಸಕೋಶದ ನಾಡುಗಳಿಗೆ ಹೋಗ್ಬಿಟ್ಟು ಅಲ್ಲಿ ಅದು ಇನ್ಫೆಕ್ಷನ್ ಕ್ರಿಯೇಟ್ ಮಾಡಿ. ಬಟ್ ನಮ್ ಕೋವಿಡ್ ಒಂಥರ ವೀರಡ್ ವೈರಸ್. ಆವಾಗ ಲಾಸ್ಟ್ ಟೈಮ್ ಇನ್ಫ್ಯಾಕ್ಟ್ ಬರೀ ಶ್ವಾಸಕೋಶ ಅಷ್ಟೇ ಅಲ್ಲ, ಅದ್ ನಮ್ದು ರಕ್ತನಾಡುಗಳಿಗೂ ಅಫೆಕ್ಟ್ ಆಗ್ತಾ ಇತ್ತು. ಸೊ ಅವಾಗ ನಾವು ಪಲ್ಮನರಿ ಎಂಬಾಲಿಸಮ್ ಅಂತ ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ವಿ. ಅವಾಗ ತುಂಬಾ ಡಿ-ಡೈಮರ್ ಅನ್ನೋ ತುಂಬಾ ಫೇಮಸ್ ಆಗ್ಬಿಟ್ಟು ಡಿ-ಡೈಮರ್ ಟೆಸ್ಟ್. ಸೊ ಅದೆಲ್ಲ ಏನಕ್ಕೆ ಮಾಡ್ತಾ ಇದ್ವಿ ಅಂದ್ರೆ ಅವು ರಕ್ತನಾಡುಗಳಲ್ಲೂ ಕ್ಲಾಟ್ ಆಗ್ಬಿಡ್ತಾ ಇತ್ತು. ಆ ಕ್ಲಾಟ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದ್ವು, ಬ್ರೈನ್ ಸ್ಟ್ರೋಕ್ಸ್ ಆಗ್ತಾ ಇತ್ತು. ಸೊ ಅಷ್ಟೇ ಅಲ್ಲ, ಲಾಂಗ್ ಕೋವಿಡ್ ಅಂತ ಆಗ್ತಾ ಇತ್ತು. ಅದರಲ್ಲಿ ಬೇರೆ ನಮ್ಮ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಏನಂತೀವಿ, ನಮ್ದು ಹಾರ್ಟ್ ರೇಟ್ ಅನ್ನ ಮೇಂಟೈನ್ ಮಾಡುವಂತ ಸಿಸ್ಟಮ್, ಅದು ಹಾರ್ಟ್ ರೇಟ್ ಆಗಿರ್ಬೋದು, ನಮ್ಮ BP ಮೇಂಟೈನ್ ಮಾಡುವಂತ ಸಿಸ್ಟಮ್, ಅದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಸೊ ಅದಕ್ಕೂ ಕೂಡ ಅಫೆಕ್ಟ್ ಆಗ್ತಾ ಇತ್ತು. ಸೊ ಬಟ್ ಪ್ರಮುಖವಾಗಿ ಆಗ್ತಾ ಇದ್ದಿದ್ದು ಶ್ವಾಸಕೋಶಕ್ಕೆ. ಸೊ ಆವಾಗ ಕೋವಿಡ್ ಟೈಮ್ ಅಲ್ಲಿ ಐ ಥಿಂಕ್ ಮೋರ್ ದ್ಯಾನ್ 20,000 ಕೋವಿಡ್ ಪೇಷಂಟ್ಸ್ ಅನ್ನ ಅವಾಗ ಟ್ರೀಟ್ ಮಾಡಿ ನಮ್ಮ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಸೊ ಆವಾಗ ನೋಡಿರೋದೇನಂದ್ರೆ, ಹೌದು ಶ್ವಾಸಕೋಶಕ್ಕೆ ಮೇನ್ ಅಫೆಕ್ಟ್ ಆಗ್ತಾ ಇತ್ತು. ಮೋಸ್ಟ್ ಆಫ್ ದೆಮ್ ವೆಂಟಿಲೇಟರ್ ಮೇಲೆ ಹೋಗ್ತಾ ಇದ್ದಿದ್ದು ಸೈಟೋಕೈನ್ ಸ್ಟಾರ್ಮ್ ಇಂದಾಗಿ. ಸೊ ಇವಾಗ ಸದ್ಯದ ವೈರಸ್ ಅಲ್ಲಿ ಬರೀ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಜಾಸ್ತಿ ನೋಡ್ತಾ ಇರ್ತೀವಿ. ಅಂದ್ರೆ ಅದು ಬರೀ ಗಂಟ್ಲು, ಶ್ವಾಸಕೋಶಕ್ಕೆ ಇನ್ನೂ ತಗ್ತಾ ಇಲ್ಲ. ಸೊ ಯಾಕಂದ್ರೆ ಬಂದಿರೋ ನಾವು ಇವಾಗ ಅಡ್ಮಿಟ್ ಮಾಡಿರೋ 2-3 ಪೇಷಂಟ್ಸ್ ನಾವೇನ್ ನೋಡಿದೀವಿ, ಅದರಲ್ಲಿ ಇನ್ನೂ ಅವ್ರಿಗೆ ಅಷ್ಟು ಸಿವಿಯರ್ ಡಿಸೀಸ್ ಬಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ಚೆನ್ನಾಗಿ ರಿಕವರ್ ಆಗಿ ಕೂಡ ಹೋದ್ರು. ಸೊ ಬೇಸಿಕಲಿ ಆ ತರ ಸಿಚುವೇಶನ್ ಸದ್ಯಕ್ಕೆ ನಾವು ನೋಡಿರುವಂತ ಪೇಷಂಟ್ಸ್ ಅಲ್ಲಿ. ಬಟ್ ಅದು ನಾವು ಮ್ಯೂಟೇಶನ್ ನಾವು ಚೆಕ್ ಮಾಡಿಲ್ಲ JN1 ಅಂತ. ಬಟ್ ರೈಟ್ ನಾವು ಏನ್ ನಾವು ನೋಡಿದೀವಿ 1-2 ಪೇಷಂಟ್ ಕೋವಿಡ್ ಪಾಸಿಟಿವ್, ಅದರಲ್ಲಿ ಬರೀ ಶ್ವಾಸಕೋಶಕ್ಕೆ ಅಫೆಕ್ಟ್ ಆಗಿರೋದು ಕಮ್ಮಿ, ಮೇನ್ಲಿ ಅವ್ರದ್ದು ಗಂಟ್ಲು, ಮೂಗು. ಸೊ ಮೇನ್ಲಿ ತುಂಬಾ ಕೆಮ್ಮು, ತುಂಬಾ ಸುಸ್ತು, ಡಿಹೈಡ್ರೇಷನ್ ಅಂತ ಇದರಿಂದ ಅಡ್ಮಿಟ್ ಆಗಿದ್ದಾರೆ ಹೊರತು ಲೋ ಆಕ್ಸಿಜನ್ ARDS ಅಂತ ಏನಂತೀವಿ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್, ಆ ಸೀಕ್ನಿಂದಾಗಿ ಅಥವಾ ICU ಅಡ್ಮಿಷನ್ ಆಗಿರುವಂತ ಪರಿಸ್ಥಿತಿ ಪೇಷಂಟ್ಸ್ ಅಲ್ಲಿ ಸೋಫಾರ್ ಬಂದಿಲ್ಲ. ಆ ತರ ಬರೋದಿಲ್ಲ ಅಂತ ನಾನು ಕೂಡ ಆಶಿಸ್ತೀನಿ. ಶುಚಿಸ್ಮಿತಾ ಅವರೇ, ನೀವು ತಿಳಿಸ್ಕೊಡಿ, ಕೊರೋನಾದ ಸಂದರ್ಭದಲ್ಲಿ ಬೇರೆ ಏನಾದರೂ ಒಂದು ಸಣ್ಣ ಪುಟ್ಟ ಡಿಸೀಸ್ ಇತ್ತು, ಈಗ ಮಹಿಳೆಯರು ಅಂದಾಗ ಥೈರಾಯ್ಡೋ, PCOಡೋ ಅಥವಾ ಮತ್ತೇನಾದರೂ ಇನ್ಫರ್ಟಿಲಿಟಿನೋ ಮತ್ತು ಯಾವುದಾದ್ರೂ ಬೇರೆ ಡಿಸೀಸಿಂದ ಬಳಲ್ತಾ ಇದ್ದಾಗ ಮ್ಯೂಟೆಂಟು ಕೊರೋನಾನ ಅಟ್ಯಾಕ್ ಆದರೆ ಹೇಗಿರುತ್ತೆ? ಈಗ ಗಂಡು ಮಕ್ಕಳು ಅಂದಾಗೂ BP ಇರ್ಬೋದು, ಶುಗರ್ ಇರ್ಬೋದು, ಡಯಾಬಿಟಿಸ್, ಈ ಥರದ್ದು ಏನೇನೋ ಬೇರೆ ಸಮಸ್ಯೆಗಳಿದ್ದಾಗ ಈ ಮ್ಯೂಟೆಂಟು ಕೊರೋನಾನ ಅಟ್ಯಾಕ್ ಆದಾಗ ಹೇಗೆ ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗತ್ತೆ ಅಂತ. ಸೊ ನಿಮಗೆ ಏನೋ ಕಾಯಿಲೆ ಇಲ್ಲದೆ ಇದ್ದಾಗ, ನೀವು ಕಂಪ್ಲೀಟ್ ಆಗಿ ಫಿಟ್ ಇದ್ದಾಗ, ಪ್ಲಸ್ ಚಿಕ್ಕ ವಯಸ್ಸವರು ಅಂದ್ರೆ 50 ವರ್ಷದಿಂದ ಕೆಳಗಡೆ ಇದ್ದವ್ರಿಗೆ, ಈ ಯೂಶಲಿ ನಾವು ನೋಡಿರೋದು ಏನಂತ ಹೇಳಿದ್ರೆ ಓಮೈಕ್ರಾನ್ ವೇರಿಯಂಟ್ ಇರಲಿ ಅಥವಾ ಈ ಮೈಲ್ಡ್ ವೇರಿಯಂಟ್ಸ್ ಅಂತ ನಾವೇನ್ ಹೇಳ್ತೀವೋ, ಅಥವಾ ಇನ್ಫ್ಲೂಯೆನ್ಸಾ ವೈರಸ್ ಇರಲಿ, ಅದ್ರ ಲಕ್ಷಣಗಳು ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ಅಂದ್ರೆ ಅವ್ರಿಗೆ ಮೋಸ್ಟ್ಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅಂದ್ರೆ ಬರೀ ನೆಗಡಿ, ಕೆಮ್ಮು, ಕಫ, ಮತ್ತೆ ಗಂಟ್ಲು ನೋವು, ತಲೆನೋವು, ಮೈಕೈ ನೋವು ಅಂತದೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅವ್ರಿಗೆ. ಆದ್ರೆ ಅವ್ರಿಗೆ ಏನೇ ಬೇರೆ ಕಾಯಿಲೆಗಳು, ಅಂದ್ರೆ ನಾವು ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ಅವ್ರಿಗೆ ಶುಗರ್ ಇರ್ಲಿ, BP ಇರ್ಲಿ, ಅಥವಾ ಹಾರ್ಟ್ ಅಂಡ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಅವ್ರು ಏನಾದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ರೆ ಅಥವಾ ಕ್ಯಾನ್ಸರ್ಸ್ ಇಂದ ಬಳಲ್ತಿದ್ರೆ, ಅಥವಾ ಅವ್ರು ಏನಾದ್ರೂ ಬೇರೆ ಇಮ್ಯುನೊಥೆರಪಿ ಅಂತ ಏನಾದ್ರು ಮಾಡಿಸ್ಕೊಂತಿದ್ರೆ,
ಅದರಿಂದ ಅವ್ರ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ಅವ್ರಿಗೆ ಈ ಕಾಯಿಲೆಯಿಂದ ಸ್ವಲ್ಪ ಜಾಸ್ತಿ ಇನ್ಫೆಕ್ಷನ್ಸ್ ಅಥವಾ ಜಾಸ್ತಿ ಲಕ್ಷಣಗಳು ಕಂಡು ಬರುತ್ತೆ. ಸೊ ಆ ಸಮಯದಲ್ಲಿ ಅವ್ರಿಗೆ ಲಂಗ್ಸ್ ಎಫೆಕ್ಟ್ ಆಗಿ ಮೋಷ ಆಗೋ ಚಾನ್ಸಸ್ಗಳು ಪ್ಲಸ್ ವೆಂಟಿಲೇಟರ್ ರಿಕ್ವೈರ್ಮೆಂಟ್ ಅದೆಲ್ಲ ಆಗಬಹುದು. ಸೊ ಪೇಷಂಟ್ಸ್ ಯಾರು ಸ್ವಲ್ಪ ವಯಸ್ಸಾಗಿರ್ತಾರೋ ಅಂದ್ರೆ ಯೂಶ್ಲಿ ಅಬೌವ್ 65 ಇಯರ್ಸ್ ಅಂತೂ ಡೆಫಿನೆಟ್ ಆಗಿ ಹೌದು. ಪ್ಲಸ್ ಅವ್ರಿಗೆ ಬೇರೆ ಕಾಯಿಲೆಗಳ ಜೊತೆಲಿದ್ರೆ ಅಂದ್ರೆ ಶುಗರ್, BP ಅಥವಾ ಹಾರ್ಟ್ ಅಂಡ್ ಪ್ರಾಬ್ಲಮ್ ಅಂತದ್ ಏನಾದ್ರು ಇದ್ರೆ ವಿ ಟೆಲ್ ದೆಮ್ ನಾಟ್ ಟು ಇಗ್ನೋರ್ ದೇರ್ ಸಿಂಪ್ಟಮ್ಸ್. ಅಂದ್ರೆ ಅವ್ರ ಲಕ್ಷಣಗಳನ್ನ ಅವರು ಇಗ್ನೋರ್ ಮಾಡದೇ ಇರ್ಲಿ. ಕೆಮ್ಮು, ಕಫ, ಜ್ವರ ಅಂತದ್ ಏನಾದ್ರು ಬಂದ್ರೆ ಕೂಡ್ಲೇ ಡಾಕ್ಟರ್ ಹತ್ರ ಹೋಗಿ ಅವ್ರು ತೋರಿಸ್ಕೊಂಡು ಇದು ಕೊರೋನಾನ ಅಥವಾ ಬೇರೆ ಯಾವ್ದಾದ್ರು ವೈರಲ್ ಇನ್ಫೆಕ್ಷನ್ ಅದ್ರ ಸಲುವಾಗಿ ಏನ್ ಮಾಡ್ಬೇಕಾಗತ್ತೆ ಅಂತ ಅವರು ಸ್ಟೆಪ್ಸ್ ತಗೊಂಡ್ರೆ ಮತ್ತೆ ಬೇಗ ಅವರು ಬಂದು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ನಾವು ಆದಷ್ಟು ತಡೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವ್ರು ಅದನ್ನ ಇಗ್ನೋರ್ ಮಾಡ್ಕೊಂಡು ಇಲ್ಲ ಬರೀ ಮಾಮೂಲಿ ಕೆಮ್ಮು ಕಫ ಸರಿ ಹೋಗ್ಬಿಡುತ್ತೆ 4-5 ದಿನ ನೋಡೋಣ ಅಂತ ಹೇಳಿದ್ರೆ ಇದು ತೀರಾ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ಮತ್ತೆ ಅವ್ರಿಗೆ ಇನ್ನ ಬೇರೆ ಅಂದ್ರೆ ಲೈಫ್ ಥ್ರೆಟನಿಂಗ್ ಆಗ್ಬೋದು. ಸೊ ಇದನ್ನ ಇಗ್ನೋರ್ ಮಾಡೋದು ಬೇಡ ಅಂತ. ರೈಟ್ ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ಅಂಜನಪ್ಪ ಸರ್, ಒಂದಷ್ಟು ಈಗೇನೇ ನನಗೇನೋ ಆರೋಗ್ಯ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಾನು ಡಾಕ್ಟ್ರ್ ಹತ್ರ ಬರಬೇಕು, ನೀವೇನೋ ಸಜೆಷನ್ ಕೊಡ್ತೀರಿ, ಅದನ್ನು ನಾನು ಫಾಲೋ ಮಾಡಬೇಕು. ಹಾಗೂ ಸಮಸ್ಯೆ ಉಲ್ಬಣ ಆಯಿತು ಅಥವಾ ಕಡಿಮೆ ಆಗಿಲ್ಲ ಅಂದರೆ ಅಗೇನ್ ನಿಮ್ಮ ಹತ್ರ ನಾನು ಬರಬೇಕಾಗುತ್ತೆ. ಇವತ್ತೇನಾಗಿದೆ ಅಂದರೆ ಜನಸಾಮಾನ್ಯರೇ ಡಾಕ್ಟರ್ಸು ಏನಾದರೂ ಸಮಸ್ಯೆ ಇತ್ತು ಅಂದರೆ ಇಮಿಡಿಯೇಟ್ ಗೂಗಲ್ ಮಾಡು, ಇನ್ಫಾರ್ಮೇಷನ್ ತಗೋ, ಸೆಲ್ಫ್ ಮೆಡಿಕೇಷನ್ ಮಾಡ್ಕೋತಾರೆ. ಸೊ ಇಷ್ಟರ ಮಟ್ಟಿಗೆ ಅದನ್ನು ಎಕ್ಸ್ಪರ್ಟೆನ್ಸಿ ಅನ್ಬೇಕು ಅಥವಾ ಅದರಿಂದ ಆಗುವಂತಹ ಪರಿಣಾಮದ ಅರಿವಿಲ್ವೋ ಗೊತ್ತಿಲ್ಲ. ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಮಾಸ್ಕ್ ವಿಚಾರವಾಗಿ, ವ್ಯಾಕ್ಸಿನ್ ವಿಚಾರವಾಗಿ. ಮಾಸ್ಕ್ ಹಾಕಿದ್ರು ಹಾಕಿಲ್ಲ ಅಂದರೂ ಏನು ತೊಂದರೆ ಇಲ್ಲ, ಬರೋದಾದರೆ ಹೆಂಗಿದ್ರು ಬಂದೇ ಬರುತ್ತೆ ವೈರಸ್ ಅಟ್ಯಾಕ್. ಇನ್ನು ವ್ಯಾಕ್ಸಿನ್ ಅಂದಾಗ ವ್ಯಾಕ್ಸಿನ್ ತೊಗೊಳ್ಳೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಿದೆ. ಅಂದರೆ ತೊಗೊಂಡಿದ್ರಿಂದನೇ ಬೇರೆ ಬೇರೆ ಡಿಸೀಸ್ಗಳು, ಬೇರೆ ಬೇರೆ ಸಮಸ್ಯೆಗಳಾಗ್ತಿದೆ ಅಂತ ಏನು ಹೇಳ್ತೀರಿ ಸರ್ ಈ ಎರಡು ವಿಷಯದ ಬಗ್ಗೆ? ಇದು ಸೆಲ್ಫ್ ಮೆಡಿಕೇಷನ್ ಈಸ್ ಮೋಸ್ಟ್ ಡೇಂಜರಸ್ ಅಂತ ನಮ್ಮ ಅಲೋಪತಿ ಸಿಸ್ಟಮ್ನಲ್ಲಿ ನಾವು ತೊಗೋತೀವಿ. ಯಾಗೊತ್ತಮ್ಮ, ಯಾರೋ ಒಬ್ಬರಿಗೆ ತಲೆನೋವಿನ ಮಾತ್ರೆ ಪ್ಯಾರಾಸಿಟಮಾಲ್ ಬರ್ಕೊಟ್ರೆ ನುಂಗ್ತಾನೆ ಇರ್ತಾರೆ. ಮತ್ತು ನಮ್ಮನ್ನು ಬ್ಲೇಮ್ ಮಾಡ್ತಾರೆ, ಇಂಗ್ಲೀಷ್ ಮೆಡಿಸಿನ್ ಭಾಳ ಇದು ಸೈಡ್ ಎಫೆಕ್ಟ್ ಅಂತ. ಆನೆಸ್ಟ್ಲಿ ಹೇಳ್ತೀವಿ, ಎಲ್ಲ ಡ್ರಗ್ಸ್ ಸೈಡ್ ಎಫೆಕ್ಟು ಪ್ರಿಸ್ಕ್ರೈಬಿಂಗ್ ಡಾಕ್ಟ್ರಿಗೆ ಗೊತ್ತಿರುತ್ತೆ. ಅದು ಹೆಪಟೋಟಾಕ್ಸಿಕ್ ಅಂತ ಗೊತ್ತು. ತುಂಬ ಪೇನ್ ಕಿಲ್ಲರ್ಸ್ ಡೈಕ್ಲೋಫೆನಾಕ್ ತೊಗೊಂಡ್ರೆ ಲಿವರ್ ಕಿಡ್ನಿ ಡ್ಯಾಮೇಜ್ ಆಗೋದು ನಮಗೆ ಗೊತ್ತು. ಬಟ್ ಅನ್ಫಾರ್ಚುನೇಟ್ಲಿ ಜನ ಈಗ ಮೊದಲೆಲ್ಲ ಬರ್ಕೊಟ್ಟಿದ್ದನ್ನು ಕಂಟಿನ್ಯೂ ಮಾಡ್ಕೊಳ್ಳೋರು. ಈಗ ನೀವು ಹೇಳ್ದಂಗೆ ಇಂಟರ್ನೆಟ್ಟು ಇದು ಬಂದ ಮೇಲೆ ಗೂಗಲ್ ಮಾಡ್ಕೋತಾರೆ. ಅದಕ್ಕೆ ನಮ್ಮ ಮಂಜುನಾಥ್ ಅವರು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ಈ ಪದನ, ಇಡಿಯಟ್ ಸಿಂಡ್ರೋಮ್ ಅಂತ. ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಷನ್ ಪ್ರಿವೆಂಟಿಂಗ್ ಎ ಡಾಕ್ಟರ್ ಟು ಟ್ರೀಟ್ ಹಿಮ್. ರಿಯಲಿ ಟ್ರೂ ಇದು. ಅವ್ರಿಗೆ ಇನ್ನೊಂದು ನಮ್ಮ ಮೆಡಿಕಲ್ ಸೈನ್ಸ್ ಎಂಥ ಬ್ಯೂಟಿಫುಲ್ ಸೈನ್ಸ್ ಅಂದರೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ಬೋದು ಅವ್ರಿಗೆ, ಬಟ್ ಇಂಟರ್ಪ್ರಿಟೇಷನ್ ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ಅಲ್ಲಿ ನಾವು ಸ್ಪೆಷಲಿಸ್ಟ್ ಬರೋದು. ಈಗ ಪಲ್ಮನಾಲಜಿಸ್ಟ್ ನಮ್ಮ ಎಷ್ಟು ಚೆನ್ನಾಗಿ ಇವರು ನಮ್ಮ ವಸುನೇತ್ರ ಅವ್ರು ಮಾತಾಡ್ತಿದ್ರಲ್ಲ, ಎಷ್ಟು ನೀಟಾಗಿ ಅವರಿಗೆ ಯಾವಾಗ ಲಂಗ್ಸ್ಗೆ ಹೋಗುತ್ತೆ, ಈ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಏನು ಗೊತ್ತಿರುತ್ತೆ ಚೆನ್ನಾಗಿ. ಇವರು ಏನೋ ಒಂದು ಇದರಲ್ಲಿ ದಯವಿಟ್ಟು ಅದಕ್ಕೆ ಜನಗಳಲ್ಲಿ ಒಂದು ಮನವಿ, ಹಂಗನ್ಕೊಂಡು ಎದುರ್ಕೊಂಡು ಜ್ವರ ಬಂದಿನೇ ನಮ್ಮನ್ನು ಹುಡ್ಕೊಂಬಂದ್ಬಿಡಿ ಅಂತ ನಾವೇನು ಹೇಳಲ್ಲ. 1 or 2 days ಅದರೊಳಗೆ ಮಕ್ಕಳಿರೋ ಮನೆಯಲ್ಲಿ ಜ್ವರ ಬಂದೇ ಬರುತ್ತೆ ಡ್ಯೂ ಟು ಮೆನಿ ರೀಸನ್ಸು. ಒಂದು ಪ್ಯಾರಾಸಿಟಮಾಲ್ ಇಟ್ಕೊಂಡಿರಿ, ಯಾಕಂದ್ರೆ ರಾತ್ರಿ 104ಗೆ ಹೋದರೆ ಮಕ್ಕಳಿಗೆ ಫಿಟ್ಸ್ ಬಂದ್ಬಿಡ್ಬೋದು. ಅಂಥ ಟೈಮ್ನಾಗ ಕುಡಿಸಿ ಅಂತ ಹೇಳಿರ್ತೇವೆ ಹೊರತು ದಯವಿಟ್ಟು ಲಾಸ್ಟ್ ಟೈಮ್ ಹಿಂಗೆ ಆಗಿರುತ್ತಮ್ಮ, ಸೆಲ್ಫ್ ಮೆಡಿಕೇಷನ್ ಮಾಡಿಕೊಂಡು ನನಗೇನು ಆಗಿಲ್ಲ ಅಂತ ಮನೆಯಲ್ಲಿದ್ದು ಸ್ಯಾಚುರೇಷನ್ ಎಲ್ಲ ಕಡಿಮೆ ಆದಾಗೆ ಹೋಗಿ ಸತ್ತೋಗಿರೋರು ಭಾಳ ಜನ ಇದ್ದಾರೆ. ಆದರೆ ದಯವಿಟ್ಟು ನಮ್ಮ ಒಂದು ಮನವಿ ಏನಂದರೆ 1 or 2 days ನೀವು ಯಾವಾಗ ನಮ್ಮ ಹತ್ರ ಬರಬೇಕು ಅಂದರೆ ಕಾಂಪ್ಲಿಕೇಶನ್ಗೆ ಏನಾದರೂ ಹೋಗ್ತಾ ಇದ್ದಾರೆ. ಈಗ ನೋಡಿ, ಸಿಂಪಲ್ ನೆಗಡಿ, ಕೆಮ್ಮು, ಜ್ವರ ಕಾಮನ್ ಕೋಲ್ಡ್ನಲ್ಲೂ ಇರುತ್ತೆ, H1N1 ಇರುತ್ತೆ, ಇದರಲ್ಲೂ ಇರುತ್ತೆ. ಬಟ್ ಅಗೈನ್ ನಾವು ಇಷ್ಟು ಜನ ಹೇಳ್ದಂಗೆ ಈ ವಿರಿಲಿಟಿ ಅಂತೀವಮ್ಮ ನಾವು, ವೈರಸ್ಸಿನ ಒಂದು ಗುಣ ಹೌ ವಿರುಲೆಂಟ್ ಇಟ್ ಈಸ್ ಅಂತ. ಸೊ ಪ್ರೀವಿಯಸ್ ಒಮಿಕ್ರಾನ್ ಅವೆಲ್ಲ ದೇವರ ಹೈಲಿ ವಿರುಲೆಂಟ್, ಹಂಗಾಗಿ ಬಹಳ ಬೇಗ ಇದರಿಂದ ಶ್ವಾಸಕೋಶಕ್ಕೆ ಹೋಯ್ತು, ಏನೇನೋ ಈ ವೈರನಲ್ಲಿ ಮೋಸ್ಟ್ಲಿ ಆಗಬಾರ್ದು ಅಂತ ನಮಗನ್ಸುತ್ತೆ. ಇನ್ನೂ ಸ್ಟಡಿ ಬರಬೇಕು. ಅವರಂತೂ ಈಸ್ ಆಲ್ರೆಡಿ ಅಡ್ಮಿಟೆಡ್ ಆ್ಯಂಡ್ ಈಸ್ ಟ್ರೀಟಿಂಗ್ ಕೇಸಸ್. ಹಂಗಾಗಿ ಪಾಪ ಅವ್ರು ಕರೆಕ್ಟಾಗಿ ಅವ್ರ ಅನುಭವ ಹೇಳಿದರು. ಸೊ ನಮಗೂ ಕೇಸ್ಗಳು ಬರ್ತಿರ್ತವೆ, ಬಟ್ ಎಲ್ಲೋ ಒಂದು ಕಡೆ ವೈದ್ಯರ ನಾಲೆಡ್ಜು, ನಮ್ಮ ವಿದ್ಯೆಗೆ ಒಂದು ಗೌರವ ಇರಬೇಕು. ಅದರಿಂದ ದಯವಿಟ್ಟು ಜನಗಳು ಎಲ್ಲೋ ಒಂದು ಕಡೆ ಅನ್ಕೋಬೇಡಿ, ಡಾಕ್ಟ್ರುಗಳು ಸುಮ್ಮನೆ ಬಂದವರಿಗೆಲ್ಲ ಅಡ್ಮಿಟ್ ಮಾಡಿಬಿಟ್ಟು ಸುಲಿಗೆ ಮಾಡಿಲ್ಲ, ಹಂಗಿರೋದಿಲ್ಲ. ಮೆನಿ ನಂಬರ್ ಆಫ್ ಟೈಮ್ಸ್ ಇಟ್ ವೋಂಟ್ ಹ್ಯಾಪನ್. ಮಾಸ್ಕ್ ಬಗ್ಗೆ ಡೆಫಿನೆಟ್ಲಿ ಮಾಸ್ಕ್ನ ತುಂಬ ಜನ ಉಡಾಫೆ ಹೊಡಿತಾರೆ, ಅದೇನು ಇದ್ರು ಹೊಡಿತೆ ಇಲ್ದಿದ್ರು ನಡೆಯುತ್ತೆ. ಇಲ್ಲ, ಅನ್ಫಾರ್ಚುನೇಟ್ಲಿ
ಅದರ ರೋಲ್ ಇದ್ದೇ ಇದೆ. ಇಟ್ ಪ್ರಿವೆಂಟ್ಸ್ ಡ್ರಾಪ್ಲೆಟ್ ಇನ್ಫೆಕ್ಷನ್. ನೀವು ಮಾರ್ಕೆಟ್ಗೆ ಹೋದ್ರಿ, ನ್ಯೂ ಇಯರ್ ಡೇ ಒಳಗಲ್ಲಿ ಕೂತು ಡಾನ್ಸ್ ಮಾಡ್ತೀವಿ, ಯಾರೋ ಒಬ್ಬ ಕೆಮ್ತಾರೆ. ಸೊ ನ್ಯಾಚುರಲಿ ಅವ್ನ ಡ್ರಾಪ್ಲೆಟ್ ನಮಗೆ ಇಟ್ಸ್ ಎ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ. ಆಲ್ ಅಪ್ಪರ್ ರೆಸ್ಪಿರೇಟರಿ ವೈರಸಸ್ ದೇ ಆರ್ ಟ್ರಾನ್ಸ್ಮಿಟೆಡ್ ಡ್ರಾಪ್ಲೆಟ್ನಿಂದ, ಕೆಮ್ಮೋದ್ರಿಂದ, ಸೀನೋದ್ರಿಂದ, ಅದನ್ನು ಮುಟ್ಟಿ ಮತ್ತೆ ಇನ್ನೊಬ್ರ ಕೈ ಕುಲ್ಕೋದ್ರಿಂದ. ಅದಕ್ಕೆ ದಯವಿಟ್ಟು ಎಲ್ಲಂದ್ರಲ್ಲೇ ಉಗುಳ್ಬೇಡಿ ಅಂತ ನೀವು ಅವಲೇ ಹೇಳಿದಿರಿ. ನಿಜವಲ್ಲ, ಉಗುಳೋದಂತೂ ನಮ್ಮ ದೇಶದಲ್ಲಿ ಎಷ್ಟು ಕಾಮನ್ ಅಂದರೆ, ನೀವು ನಾನು ಹುಬ್ಳಿಯೊಳಗೆ ಓದಿದ್ದ ಅಲ್ಲಿ ನೆನ್ನೆ ಹೇಳ್ತಿದ್ದೆ, ನೋಡ್ಬೇಕು ನೀವು ಜನ ಹೆಂಗೆ ಮೂಲೆ ಮೂಲೆಗೂ ಉಗಿತಾರೆ ಅಂದ್ರೆ ಹೈಫೈ ಬಿಲ್ಡಿಂಗ್ ಹೋದ್ರು ಸರ್. ಹೌದು, ಆಮೇಲೆ ಉಗುಳದನ್ನ ತುಳ್ಕೊಂಡೋದಾಗೆ ಅಲ್ಲಿ ಸ್ಕಿನ್ ಡಿಸೀಸಸ್ ಬರುತ್ತೆ. ಟ್ಯೂಬರ್ಕ್ಯುಲೋಸಿಸ್ ನೋಡಿದೀವಮ್ಮ ನಾವು. ಉಗುಳಿನಿಂದ ಅವನಿಗೆ ಪಲ್ಮನೆ ಟ್ಯೂಬರ್ಕ್ಯುಲೋಸಿಸ್ ಇದ್ದರೆ ಕಾಲಿನಲ್ಲೇ ಬರಿಗಾಲಿನಲ್ಲಿ ನಡೆದಾಗ ಕ್ಯೂಟೇನಿಯಸ್ ಟ್ಯೂಬರ್ಕ್ಯುಲೋಸಿಸ್. ಇವೆಲ್ಲ ನಮ್ಮ ಡಿಸ್ಕಷನ್ನಿಂದ ಜನಸಾಮಾನ್ಯರಿಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ವಿಚಾರಗಳು ಮಾತಾಡ್ತಿದ್ವಿ. ಸೊ ನೀವು ಹೇಳಿದಂತೂ ನಿಜ. ಸೆಲ್ಫ್ ಮೆಡಿಕೇಶನ್ ಇನಿಷಿಯಲಿ ಜ್ವರ, ನೆಗಡಿ, ಕೆಮ್ಮು ಎಲ್ರಿಗೂ ಬರುತ್ತೆ. ಆಕ್ಚುಲಿ ನಾವು ಜ್ವರನ ಕಾಯಿಲೆ ಅನ್ನಲ್ಲಮ್ಮ, ಇಟ್ಸ್ ಎ ಸಿಂಪ್ಟಮ್. ಈ ಜ್ವರ ಇದೆಯಲ್ಲಮ್ಮ, ಯಾಕೆ ಬರುತ್ತೆ ಅಂದರೆ ಪೈರೋಜೆನ್ಸ್ ಅಂತ ರಿಲೀಸ್ ಆಗುತ್ತೆ ನಮ್ಮ ದೇಹದಲ್ಲಿ. ಈ ವೈರಸ್ ಒಂದು ಫಾರಿನ್ ಬಾಡಿ, ಬ್ಯಾಕ್ಟೀರಿಯಾನ ಒಂದು ಫಾರಿನ್ ಬಾಡಿ. ನಮ್ಮ ದೇಹದೊಳಗೆ ಹೋದಾಗೆ ನಮ್ಮ ಸೋಲ್ಜರ್ಸ್ ಅಂದರೆ WBC ಫೈಟ್ ಮಾಡ್ತವೆ, ಅವಾಗೆ ರಿಲೀಸ್ ಆಗೋದೇ ಪೈರೋಜೆನ್ಸ್. ಅದರಿಂದ ಬಾಡಿ ಟೆಂಪರೇಚರ್, ಇನ್ಫ್ಯಾಕ್ಟ್ ಸೈಂಟಿಫಿಕಲಿ ಹೆಂಗೆ ಹೇಳ್ತಾರೆ ಅಂದರೆ, ಜ್ವರ ಟ್ರೀಟ್ ಮಾಡಬೇಡಿ, ಜ್ವರ ಇದ್ದರೆ ವೈರಸ್ ಸತ್ತೋಗುತ್ತೆ. ಯಾಕಂದರೆ ವೈರಸ್ ಕೆನಾಟ್ ಸರ್ವೈವ್ ಇನ್ ವಾರ್ಮ್ ಟೆಂಪ್ರೇಚರ್. ಸೊ ಇಷ್ಟೆಲ್ಲ ವಿಜ್ಞಾನ ಇರುತ್ತೆ ಅನ್ನೋದಕ್ಕೆ ನಾನು ಹೇಳ್ತೀನಿ. ಎಷ್ಟೋ ಜನ ಅನ್ಲೆಸ್ ತುಂಬ ಡಿಸ್ಟರ್ಬ್ ಆಗ್ತಿದೆ ಅಂದರೆ ಜ್ವರಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು, ಇಲ್ಲಾಂದರೆ ಜ್ವರ ಈಸ್ ಎ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅಂತೀವಿ. ಇಷ್ಟೆಲ್ಲ ವಿಚಾರಗಳಿರ್ತವೆ. ಅದನ್ನು ನೀವು ಹೇಳಿದ ಕರೆಕ್ಟ್. ದಯವಿಟ್ಟು ಜನಗಳು ಅಷ್ಟೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋತಾರೆ. ಸೆಲ್ಫ್ ಮೆಡಿಕೇಶನ್ ಅಂದರೆ ನೀವು ನೋಡಬೇಕು, ನಮ್ಮಲ್ಲಿ ಎಷ್ಟು ಸಿಸ್ಟಮ್, ನ್ಯಾಚುರೋಪತಿಯಿಂದ ಹಿಡಿದು ಆಯುರ್ವೇದ, ಹೋಮಿಯೋಪತಿ, ಕೊನೆಗೆ ಏನು ಬೇಡ ಅಂತ ತಿರುಪತಿಗೆ ಹೋಗ್ಬಿಡ್ತಾರೆ. ತಿರುಪತಿ ಆದರೂ ವಾಸ ಮಾಡಲಿ ಅಂತ ನಮ್ಮ ಜನಗಳ ಮನಸ್ಥಿತಿ ಹಂಗಿರುತ್ತೆ. ಹಂಗಾಗಿ ದಯವಿಟ್ಟು ಈ ವೈರಸ್ನ ಅಷ್ಟು ಲೈಟಾಗಿ ತಗೋಬೇಡಿ ಅಂತ ನಮ್ಮ ಮನವಿ. ರೈಟ್ ಸರ್. ಅದೆಲ್ಲ ಜೊತೆಗೆ ಈಗ ಕ್ರಿಸ್ಮಸ್ ಬೇರೆ ಇದೆ, ಇಯರ್ ಎಂಡ್ ಇದೆ, ನ್ಯೂ ಇಯರ್ ಸೆಲೆಬ್ರೇಷನ್, ಗುಂಪಾಗಿ ಸೇರ್ತಾರೆ. ಈಗ ಒಂದು 2 hours ಬಿಫೋರು ಕೇಂದ್ರ ಸಚಿವರು ಈಗ ಮೀಟಿಂಗ್ ಮಾಡಿದ್ರು ದಿನೇಶ್ ಗುಂಡೂರಾವ್ ಜೊತೆ. ಒಂದು ವರ್ಚುವಲ್ ಮೀಟಿಂಗ್ ಇತ್ತು. ಅದರಲ್ಲೂ ಮಾರ್ಗಸೂಚಿಗಳು ಫಾಲೋ ಮಾಡ್ತಿದ್ದೀರಾ? ಎಸ್, ಇಲ್ಲಿ ಮಾಡ್ತಾ ಇದ್ದೀವಿ ಅಂತಂದರು. ಆಮೇಲೆ ದಿನೇಶ್ ಗುಂಡೂರಾವ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಮಾರ್ಗಸೂಚಿಗಳು ನೆನ್ನೆ ನಾವು ಏನು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ, ಅಂಥ ಸ್ಟ್ರಿಕ್ಟ್ ರೂಲ್ಸ್ಗಳೇನಿಲ್ಲ, ಎಲ್ಲರೂ ಮಾಸ್ಕ್ ಹಾಕೋದು ತುಂಬ ಇಂಪಾರ್ಟೆಂಟ್ ಅಂತಂದರು. ಇದನ್ನೇನಾದ್ರು ನೆಗ್ಲಿಜಿಯನ್ಸಿ ಅಂತ ಏನಾದರೂ ಕರಿತೀರಾ? ಇನ್ನೂ ಒಂದು ಸ್ವಲ್ಪ ಪ್ರಿಕಾಷನ್ಸ್ ಬೇಕು ಅಂತ ಅನ್ಸುತ್ತಾ ರೈಟ್ ನಾವು ಸಿಚುವೇಶನ್ ನೋಡಿದ್ರೆ? ಇನ್ನೂ ಈ ನ್ಯೂ ವೈರಸ್ JN.1 ವೈರಸ್ಸು ಸ್ಪ್ರೆಡ್ ಆಗೋದು ಜಾಸ್ತಿ ಇದೆ ಅಂತ ಅಷ್ಟೇ. ದಟ್ ಈಸ್ ಅಮೇರಿಕನ್ದ ಸ್ಟಡಿ ಪ್ರಕಾರ. ಬಟ್ ಇನ್ನೂ ವರ್ಲ್ಡ್ ವೈಡ್ ಇನ್ನೂ ಅಷ್ಟು ಸ್ಟಡೀಸ್ ಡೇಟಾಸ್ ಇಲ್ಲ ನಮ್ಮ ಹತ್ರ, ಹೇಗೆ ಸ್ಪ್ರೆಡ್ ಆಗುತ್ತೆ, ಮಾರ್ಟಿಲಿಟಿ ಏನಂತೇಳಿ. ಬಟ್ ಆಲ್ವೇಸ್ ವೈರಲ್ ಇನ್ಫೆಕ್ಷನ್ ಇಸ್ ಅ ಡ್ರಾಪ್ಲೆಟ್ ಇನ್ಫೆಕ್ಷನ್ ಇರೋದ್ರಿಂದ ಸೊ ಪ್ರಿಕಾಷನ್ಸ್ ತೊಗೊಳ್ಳೋದು ಒಳ್ಳೆಯದು. ಮಾಸ್ಕ್ ಹಾಕೋದೇ ಇರೋದು, ಮಾಸ್ಕ್ ಹಾಕ್ಕೊಂಡು ಹೋಗೋದು, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಇದು ಇಂಪಾರ್ಟೆಂಟ್. ಸೊ ಇದು ಇವಾಗ ಸ್ಪ್ರೆಡ್ ಆಗಿದೆ ಅಥವಾ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಅಂದ್ರೆ ಕೂಡ ನಾವು ಅದನ್ನು ಫಾಲೋ ಮಾಡಲೇಬೇಕು ಅದನ್ನು. ಬಿಕಾಸ್ ಒಬ್ಬರು ಹಾಕೋದ್ರಿಂದ ಸೊ ಯು ಕ್ಯಾನ್ ಪ್ರಿವೆಂಟ್ ದಿ ಇನ್ಫೆಕ್ಷನ್. ಬೇರೆಯವರಿಗೆ ಸ್ಪ್ರೆಡ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಬಿಕಾಸ್ ಏನಾಗುತ್ತೆ ಅಂದರೆ ಇನ್ನೊಂದು ಒಬ್ಬರಿಗೆ ಸ್ಪ್ರೆಡ್ ಆದರೆ ಅವ್ರು ಬೇರೆ ಕಡೆ ಸ್ಪ್ರೆಡ್ ಮಾಡ್ತಾರೆ, ಅವ್ರು ಇನ್ನೊಬ್ರು ಬೇರೆ ಕಡೆ ಸ್ಪ್ರೆಡ್. ಬಿಕಾಸ್ ಇದನ್ನು ಬೇಕಾಗುತ್ತೆ ಮತ್ತೆ ಪ್ಯಾಂಡಮಿಕ್ ಆಗೋದು ಸಾಧ್ಯತೆ ಇರುತ್ತೆ. ಅದು ಮುಂದೆ ಅದರದ್ದು ಹೇಗೆ ಗುಣಲಕ್ಷಣ ಅದು ತುಂಬ ಸಿವಿಯರ್ ಪ್ರಮಾಣ ಹೋಗುತ್ತೋ ಅಥವಾ ಇಲ್ಲೋ ಅಂತ ಗೊತ್ತಿಲ್ಲ. ಸೊ ಅದನ್ನು ನಾವು ಮುಂಚೆನೇ ಸ್ವಲ್ಪ ನಾವು ಪ್ರಿಕಾಷನ್ ತೊಗೊಂಡ್ರೆ ಒಳ್ಳೇದು ಅನಿಸುತ್ತೆ. ಸೊ ಅದನ್ನು ತುಂಬ ಪ್ಯಾಂಡಮಿಕ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ರೈಟ್. ವಸುನಿತ್ರ ಸರ್, ಈಗ ಕೆಲವೊಂದು ಲಂಗ್ಸ್ ರಿಲೇಟೆಡ್ ಸಮಸ್ಯೆಗಳಿರ್ತವೆ. ಅಂದರೆ ಅದಕ್ಕೇನು ವಯಸ್ಸಿನ ಲಿಮಿಟೇಷನ್ಸ್ ಅಂತಿರಲ್ಲ. ಚಿಕ್ಕ ಮಕ್ಕಳದು ಕೆಲವೊಬ್ಬರಿಗೆ ಉಬ್ಸದಂತಹ ಸಮಸ್ಯೆಗಳಿರ್ತವೆ, ಸೈನಸ್ಸು, ಈ ಥರದ್ದೇನೇನೋ ಕೆಲವೊಂದು ಸಮಸ್ಯೆಗಳಿರುತ್ತೆ. ಇವರನ್ನೇನಾದರೂ ಈ ಕೊರೋನಾ ವೈರಸ್ಸು ಅಥವಾ JN.1 ಈ ಥರದ್ದೇನಾದರೂ ವೈರಸ್ ಅಟ್ಯಾಕ್ ಆದರೆ ಹೇಗೆ ಸರ್? ಅಂದರೆ ಅವ್ರು ಹೇಗೆ ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ, ಏನು ಮಾಡಬೇಕಾಗತ್ತೆ ಅಂತ? ಡೆಫಿನೆಟ್ಲಿ ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಸ್ಕೂಲ್ ಹೋಗೋ ಮಕ್ಕಳನ್ನ ನೋಡಕ್ ಹೋಯ್ತು ಅಂದ್ರೆ 10 ಜನ ಮಕ್ಕಳಲ್ಲಿ 5 ಜನಕ್ಕೆ ಈ ದಮ್ಮಿನ ರೋಗ ಅಂದ್ರೆ ಆಸ್ತಮಾ ಅನ್ನೋ ರೋಗ ಇರ್ಬೋದು. ಅಷ್ಟೇ ಅಂತಲ್ಲ, ಅದು ಬಟ್ ಅವರಿಗೆ ದೊಡ್ಡವರಾಗ್ತಾ ಹೋದಂಗೆ 90% ಮಕ್ಕಳು ಅದರಿಂದ ಕ್ಯೂರ್ ಆಗ್ಬಿಡ್ತಾರೆ. ಸೊ ಚೈಲ್ಡ್ಹುಡ್ ಆಸ್ಮಾ ಅಡಲ್ಟ್ ಆಸ್ಮಾಗೆ. ಸೊ ಅದಷ್ಟೇ ಅಂತಲ್ಲ, ಬೇರೆ ರೋಗಗಳು ಇವಾಗ ನಮ್ದು COPD ಇರ್ಬೋದು, ಅದು ಸ್ಮೋಕರ್ಸ್ ಅಲ್ಲಿ ತುಂಬಾ ಕಾಮನ್.
ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತೀವಿ, ಅದು ಶ್ವಾಸಕೋಶ ಗಟ್ಟಿ ಆಗ್ಬಿಡುತ್ತೆ ಅಂತ ರೋಗ ಇರ್ಬೋದು. ಅಥವಾ ಇವಾಗ ಮುಂಚೆ ಕೋವಿಡ್ ಬಂದು ಲಂಗ್ಸ್ ಸ್ವಲ್ಪ ಫೈಬ್ರೋಸಿಸ್ ಅಂತ ಆಗಿರುತ್ತೆ ಅಂತವ್ರಲ್ಲೂ. ಸೊ ಅವರೆಲ್ಲ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳೋದು ಜಸ್ಟ್ ಕೋವಿಡ್ ಅಂತ ಅಂತಲ್ಲ, ಎನಿ ವೈರಲ್ ಇನ್ಫೆಕ್ಷನ್, ಎನಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಅವ್ರು ಪ್ರಿಕಾಷನ್ಸ್ ತಗೊಳ್ಳೇಬೇಕು. ಆಸ್ಮಾ ಅಂತ ತಗೊಳಕ್ ಹೋಯ್ತು ಅಂದ್ರೆ ಅವ್ರು ತಗೊಳ್ಳೋ ಇನ್ಹೇಲರ್ಸ್ ಇರಬಹುದು. ಸೊ ಆ ಇನ್ಹೇಲರ್ಸ್ ಅನ್ನು ಎಷ್ಟೊಂದ್ ಜನ ಕೋವಿಡ್ ಬಂದಿರೋ ಟೈಮಲ್ಲಿ ನಿಲ್ಸ್ಬಿಡೋರು, ಥಿಂಕಿಂಗ್ ಅದರಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ. ಬಟ್ ಕ್ಲಿಯರ್ ಆಗಿ ನಾವು ನಮ್ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಗೈಡ್ ಲೈನ್ಸ್ ಅಲ್ಲೂ ಕ್ಲಿಯರ್ ಆಗಿ ಹೇಳಿದ್ರು ಇನ್ಹೇಲರ್ಸ್ ಅನ್ನ ನಿಲ್ಲಿಸ್ಬೋದು. ಆ ಟೈಮಲ್ಲಿ ಇನ್ಹೇಲರ್ಸ್ ತಗೊಂಡ್ರೆ ಇನ್ನೂ ಅವ್ರದ್ದು ಆ ಶ್ವಾಸಕೋಶದಲ್ಲಿ ತಾಕತ್ತಿರತ್ತೆ ಆ ಇನ್ಫೆಕ್ಷನ್ ಅನ್ನ ಫೈಟ್ ಮಾಡೋದಿಕ್ಕೆ ಅಂತ. ಅಷ್ಟೇ ಅಲ್ಲ, ಇವಾಗ ಆಬ್ವಿಯಸ್ಲಿ ಸ್ಮೋಕರ್ಸ್ ಲಂಗ್ ಅಲ್ಲಿ ಸ್ಮೋಕ್ ಬಿಡ್ಬೇಕು ಅಂತ ಹೇಳ್ತೀವಿ. ಸೊ ಆ ತರ ಅಷ್ಟೇ ಅಂತಲ್ಲ, ಈ ವ್ಯಾಕ್ಸಿನೇಷನ್ಸ್ ಅವರಲ್ಲೆಲ್ಲ ಇವಾಗ ಈ ಫ್ಲೂ ಸೀಸನ್ ಶುರು ಆಗೋ ಟೈಮ್ ಇಡೀ ಸೆಪ್ಟೆಂಬರ್ ಹಂಗೆ ನಾವು ಈ ಫ್ಲೂಗೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಅಂತ ಹೇಳ್ತೀವಿ, ಅದು ಹಾಕಿಸ್ಕೊಳ್ಳೋದು. ಮತ್ತೆ ಈ ಟೈಮಲ್ಲಿ ಚಳಿಗಾಲದಲ್ಲಿ ಈ ಇವಾಗ ನಾವೇನ್ ತುಂಬಾ ನೋಡಿದ್ರೆ ಪ್ರದೂಷಣ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಈ ನಮ್ಮ ತಾಪಮಾನ ಕಮ್ಮಿ ಆಗೋದ್ರಿಂದ ನಮ್ ಸುತ್ತಲೂ ಈ ಮಬ್ಬು ಜಾಸ್ತಿ ಆಗ್ಬಿಡುತ್ತೆ. ಸೊ ಸ್ಮಾಗ್ ಅಂತ ಏನು, ಸ್ಮೋಕ್ ಪ್ಲಸ್ ಸ್ಮಾಗ್ ಏನಿದೆ ಅದು ಜಾಸ್ತಿ ಆಗ್ಬಿಟ್ಟು ಅದರಲ್ಲಿ ಉಸಿರಾಡೋ ಗಾಳಿಯಲ್ಲಿ ಇರುವಂತ ಈ ಪ್ರದೂಷಣ ಜಾಸ್ತಿ ಆಗ್ಬಿಟ್ಟು ಆಸ್ ಸಚ್ ನಮ್ಗೆ ಶ್ವಾಸಕೋಶಕ್ಕೆ ಸ್ವಲ್ಪ ತೊಂದರೆ ಆಗೇ ಆಗುತ್ತೆ. ಅದು ಈ ಆಸ್ಮಾ, ಈ ಅಂಡರ್ಲೈನ್ ಲಂಗ್ ಡಿಸೀಸಸ್, ಕ್ರಾನಿಕ್ ಲಂಗ್ ಡಿಸೀಸಸ್ ಇರುವಂತ ಪೇಷಂಟ್ಸ್ ಅಲ್ಲಿ ಅದು ಇನ್ನೂ ಜಾಸ್ತಿ. ಸೊ ಆವಾಗ ಈ ಮಾಸ್ಕ್ ಧರಿಸೋದು ಇನ್ನು, ಇನ್ಫ್ಯಾಕ್ಟ್ ಕೋವಿಡ್ ಗಿಂತ ಮುಂಚೆನೆ ನಾವು ಹೇಳ್ತಾ ಇದ್ವಿ ಪೇಷಂಟ್ ಗಳಿಗೆ ಮಾಸ್ಕ್ ಹಾಕೊಳ್ಳಿ ಅಂತ. ಸೊ ಅಟ್ಲೀಸ್ಟ್ ಈ ಧೂಳು ಒಳಗಡೆ ಹೋಗೋದನ್ನ ಪ್ರಿವೆಂಟ್ ಮಾಡೋದಕ್ಕೆ. ಸೊ ಡೆಫಿನೆಟ್ಲಿ ಆಸ್ಮಾ ಇರೋರಿಗೆ, COPD ಇರೋರಿಗೆ, ಎನಿ ಅಂಡರ್ಲೈನ್ ಲಂಗ್ ಕಂಡೀಷನ್ಸ್ ಇರೋರಿಗೆ ಜಾಸ್ತಿ ಪ್ರಿಕಾಷನ್ಸ್ ತಗೊಳ್ಬೇಕು. ಅಂಡ್ ಏನ್ ಟ್ರೀಟ್ಮೆಂಟ್ ಇವಾಗ ಆಸ್ ಅ ಡಾಕ್ಟರ್ ಏನ್ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದನ್ನ ಫಾಲೋ ಮಾಡಬೇಕು. ಹಂಗೆ ಏನಾದ್ರೂ ಡೌಟ್ ಪ್ಲೀಸ್ ಗೋ ಅಂಡ್ ಕ್ಲಾರಿಫೈ. ನೀವೇ ಡಿಸಿಷನ್ಸ್ ತಗೊಳ್ಳೋದು ಬೇಡ, ಯಾಕಂದ್ರೆ ತುಂಬಾ ಸೂಕ್ಷ್ಮ. ಅಂಡ್ ಮೋಸ್ಟ್ ಪೇಷಂಟ್ಸ್ ಬರ್ತಾರೆ, ಬಂದ್ಬಿಟ್ಟು ಒಂದು ಒಪಿನಿಯನ್ ತಗೊಂಡು ಏನ್ ಮಾಡ್ಬೇಕು. ಇವಾಗ ಆಲ್ರೆಡಿ ಕೋವಿಡ್ ಅಂತ ಹೇಳಿದಾಗ ಇವತ್ತೇ ನಾನೊಂದು ಪಾಪ ಒಂದ್ 5-6 ಜನ ಪೇಷಂಟ್ಸ್ ಬಂದ್ರು ಫಾಲೋ ಅಪ್ಗೆ, ಏನಾದ್ರು ಚೇಂಜಸ್ ಮಾಡ್ಬೇಕಾ ಡಾಕ್ಟ್ರೆ ಏನು ಅಂತ. ಸೊ ದಟ್ ಅವೇರ್ನೆಸ್ ಇದೆ, ಅವೇರ್ನೆಸ್ ಡೆಫಿನೆಟ್ಲಿ ಇದೆ. ಲಾಸ್ಟ್ ವೇವ್ಗೆ ಸರ್ ಹೇಳ್ದಂಗೆ ಲಾಸ್ಟ್ ವೇವ್ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಪೇಷಂಟ್ಸ್ ಗೆ ತುಂಬಾ ಜಾಸ್ತಿ ಅವೇರ್ನೆಸ್ ಇದೆ ಅಂಡ್ ಎಲ್ಲರೂ ಸಂಭಾಲಿಸ್ಕೊಂಡಿದ್ದಾರೆ. ವೆರಿ ರೈಟ್. ಶುಚಿಸ್ಮಿತಾ ಅವರೇ, ನಾನು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ವ್ಯಾಕ್ಸಿನ್ ಅಂತ ರಿಲೀಸ್ ಮಾಡಿದ್ರು 1, 2, 3 ಎಲ್ಲ ಡೋಸ್ ತೊಗೊಂಡ್ಬಿಟ್ಟಿದ್ದೀನಿ, ನನಗೆ ಈ ಒಮಿಕ್ರಾನು ಏನೂ ಮಾಡಲ್ಲ, JN1 ಏನೂ ಮಾಡಲ್ಲ ಅಂಥೇಳಿ ಕೆಲವರು ಓವರ್ ಕಾನ್ಫಿಡೆನ್ಸ್ ಆಗಿರ್ತಾರೆ. ಸೊ ಅದು ನಿರ್ಲಕ್ಷ್ಯನೂ ಆಗಬಹುದು, ಏನು ಹೇಳ್ತೀರಿ? ಒಂದೇನು ಹೇಳಿದ್ರೆ ನೋಡಿ, ವ್ಯಾಕ್ಸಿನ್ ನಿಮ್ಗೆ ಯಾವತ್ತು 100% ಪ್ರೊಟೆಕ್ಷನ್ ಅಂತೂ ಕೊಡಲ್ಲ ಆಯ್ತಾ. ಅದು ನಿಮ್ಮ ಡಿಸೀಸ್ ಸಿವಿಯರಿಟಿನ ಕಮ್ಮಿ ಮಾಡ್ಬೋದು ಹೊರತು ನಿಮ್ನ 100% ಅದು ಸೇಫ್ ಆಗಿ ಇಟ್ಕೊಂಡಿರುತ್ತೆ ಅಂತ ಆ ಮನೋಭಾವನೆ ಪೇಷಂಟ್ಸ್ ಅಲ್ಲಿ ಇರ್ಬೋದು. ಸೊ ಇವಾಗ WHO ಪ್ರಕಾರ ಅವರು ಮುಂಚೆ ಕೊಟ್ಟಿದ್ದ ವ್ಯಾಕ್ಸಿನ್ ಈ JN1 ವೈರಸ್ಗೂ ಅದು ಎಫೆಕ್ಟಿವ್ ಆಗಿರುತ್ತೆ ಅಂತ ಅವ್ರು ತಿಳಿಸ್ತಾ ಇದ್ದಾರೆ. ಸೊ ವಿ ವಿಲ್ ಹೋಪ್ ಇಟ್ ಗೋಸ್ ಲೈಕ್ ದಟ್ ಇಟ್ ಸೆಲ್ಫ್. ಆದ್ರೆ ಏನು ಹೇಳಿದ್ರೆ ಈ ವ್ಯಾಕ್ಸಿನ್ ತಗೊಂಡು ಅವ್ರಿಗೆ ಆ ಫಾಲ್ಸ್ ಅಶ್ಯೂರೆನ್ಸ್ ಬರ್ಕೂಡ್ದು, ಅಂದ್ರೆ ನನ್ಗೆ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಈ ಬೇಸಿಕ್ ಪ್ರಿಕಾಷನ್ಸ್ ಮಾಸ್ಕ್ ಹಾಕೊಂಡು, ಕೈ ತೊಳ್ಕೊಂಡು, ಆ ಹ್ಯಾಂಡ್ ಹೈಜೀನ್ ಫಾಲೋ ಮಾಡ್ಕೊಂಡು, ಕಾಫ್ ಎಟಿಕೆಟ್ ಅಂತ ಹೇಳ್ತೀವಿ, ಅಂದ್ರೆ ನೀವು ಕೆಮ್ಮಬೇಕಾದ್ರೆ, ಸೀನ್ಬೇಕಾದ್ರೆ ಅಟ್ಲೀಸ್ಟ್ ಕರ್ಚಿಫ್ ಅಥವಾ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೊಂಡು ನೀವು ಇದು ವೈರಸ್ ಹರಡ್ಕೂಡ್ದು ಅಂತ ಆ ಪ್ರಿಕಾಷನ್ಸ್ ತಗೊಬೇಕಾಗತ್ತೆ. ಸೊ ಈಗ ಸದ್ಯಕ್ಕೆ ಅವ್ರ ವ್ಯಾಕ್ಸಿನ್ ಬಗ್ಗೆ ಇನ್ನ ಏನು ಹೆಚ್ಚು ಮಾಹಿತಿ ಕೊಟ್ಟಿಲ್ಲ, ಇನ್ನ ನೆಕ್ಸ್ಟ್ ಬೂಸ್ಟರ್ ಶಾಟ್ ಬೇಕಾಗುತ್ತಾ ಇಲ್ವಾ ಅಂತ. ಸೊ ವಿಲ್ ವೇಟ್ ಅಂಡ್ ವಾಚ್. ರೈಟ್ ಸರ್, ನಂಗೆ ಇನ್ನೊಂದು ಡೌಟ್ ಏನಂದರೆ, ಕೊರೋನಾ ಬಂತು, ಕೊರೋನಾ ಟೈಮಿಗೆ ವೆರೈಟೀಸ್ ಆಫ್ ವ್ಯಾಕ್ಸಿನ್ಗಳು ತಯಾರಾದವು. ಈಗ ಒಮಿಕ್ರಾನ್ ಬಂತು, ಅದಕ್ಕೂ ಅದೇ ವ್ಯಾಕ್ಸಿನ್ ಆಗುತ್ತಾ, ಅದಕ್ಕೆ ಬೇರೆ ಏನಾದ್ರು ಕಂಡುಹಿಡಿಬೇಕಾಗುತ್ತೆ? ಈಗ JN1 ಅಂತಾರೆ, ಅದಕ್ಕೆ ಬೇರೆ ವ್ಯಾಕ್ಸಿನ್ ಕಂಡುಹಿಡಿಬೇಕಾಗುತ್ತಾ, ಹೇಗದು ಸರ್? ಈ ವ್ಯಾಕ್ಸಿನ್ ಪ್ರಿನ್ಸಿಪಲ್ ಏನಂದರೆ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ ಅಂತೆ. ಅದೇ ವೈರಸ್ಸನ್ನು ಕೊಂದುಬಿಟ್ಟು ಅದರಿಂದ ವ್ಯಾಕ್ಸಿನ್ ಬರ್ಬೋದು. ಈ ಥರ ಅನೇಕ ವಿಧಾವೆ ನೋಡಿಮ್ಮ. ಇದುವರೆಗೂ ವೈರಸ್ಗೆ ದ ಮೋಸ್ಟ್ ಸಕ್ಸಸ್ಫುಲ್ ವ್ಯಾಕ್ಸಿನ್ ಅಂದರೆ ಸ್ಮಾಲ್ ಪಾಕ್ಸ್ಗೆ ಜನರ ಕಾಲದಿಂದಲೂ ಕೂಡ ಪ್ರಿನ್ಸಿಪಲ್ ಬಂದು ಇವತ್ತು ಎರಾಡಿಕೇಟೆಡ್. ಅನ್ಫಾರ್ಚುನೇಟ್ಲಿ ಈ RNA ವೈರಸ್ಗಳಿದಾವಲ್ಲ, ಇವು ತುಂಬ ಮ್ಯೂಟೇಟ್ ಆಗೋದ್ರಿಂದ
ನಾನು 3 ಡೋಸ್ ತೊಗೊಂಡಿದ್ದೀನಿ ಕೋವಿಶೀಲ್ಡ್, ಬಟ್ ದಟ್ ಮೇ ನಾಟ್ ವರ್ಕ್ ಆಗ ಮೇಡಮ್ ಹೇಳ್ದಂಗೆ ಇಟ್ ಇಸ್ ನಾಟ್ ದಟ್ ಪರ್ಟಿಕ್ಯುಲರ್ ಆಂಟಿಜನ್ ಸ್ಪೆಸಿಫಿಕ್ ಅಂತೀವಿ ನಾವು, ಹಂಗೆ ಆಗಲ್ಲ. ಹಂಗಾಗಿ ಎಲ್ಲ ಒಂದು ಫಾಲ್ಸ್ ಇದು ಬೇಡ ನಿಮ್ಗೆ, ಆಯ್ತು ನಾನು ಐ ಆಮ್ ಸೇಫ್. ಬಟ್ ಈಗ ಇದಕ್ಕೆ ಅಂತ ಇನ್ನೊಂದು ಅದೇನನ್ನು ವ್ಯಾಕ್ಸಿನ್ ಕಾಪಾಡುತ್ತೆ ಆ ಇಲ್ಲ ಥರ ಇಲ್ಲ. ಆಮೇಲೆ ಇದಕ್ಕೆ ಇನ್ನೊಂದು ವ್ಯಾಕ್ಸಿನ್ ಯಾಕೆ ಸರ್ಕಾರದ ಅಥವಾ ವಿಜ್ಞಾನಿಗಳು ತಯಾರು ಮಾಡ್ಬೋದು ಅಂದರೆ, ಅದು ತಯಾರು ಮಾಡೋದಕ್ಕೆ ಟೈಮ್ ಇರುತ್ತೆ. 4 ಸ್ಟೇಜ್ನಲ್ಲಿ ಒಂದು ವ್ಯಾಕ್ಸಿನ್ ಮಾರ್ಕೆಟಿಗೆ ಬರಬೇಕು. ಅದು ಬರೋಷ್ಟೊತ್ತಿಗೆ ಈ ವೈರಸ್ ಇರಲ್ಲ, ಇನ್ನೊಂದು ಆಗ್ಬಿಡುತ್ತೆ. ಸೊ ಹಂಗೆ ಮ್ಯುಟೇಷನ್ ಆಗಿಬಿಡುತ್ತೆ, ಅದು ಇದಕ್ಕೆ ವರ್ಕ್ ಆಗಲ್ಲ. ಹಂಗಾಗಿ ಈ ವ್ಯಾಕ್ಸಿನ್ಗಳು ಇವರು ಡಾಕ್ಟರ್ ನೇತ್ರ ಅವ್ರು ಹೇಳ್ದಂಗೆ ಎಲ್ಲೋ ಒಂದು ಕಡೆ ಫ್ಲೂ ಶಾಟ್ ಅಂತ ಈ ಸೀಸನ್ ಬಂದರೆ ತಗೋತಾರೆ, ಎಲ್ಲ ಒಂದು ಕಡೆ ಕೋಲ್ಡ್ ಗಣ್ಣಿಗಿಂತಲೂ ಮೆಲ್ಡ್ ಮೇಲು ಅಂತಾರಲ್ಲ, ಹಂಗೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್, ಅದರ್ವೈಸ್ ಇಸ್ ನಾಟ್ ವೆರಿ ವೆರಿ ಸ್ಪೆಸಿಫಿಕ್. ಅಂದ್ರೆ ಈಗ ಬಂತು ಜ್ವರ ಶೀತಕ್ಕೆ ಅಂತ ಟೈಮಿಗೆ ಒಂದು ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿರೋದು ಅಷ್ಟೇ ಅಷ್ಟು ಅಷ್ಟೇ ಸಾಕು. ಅಷ್ಟೇ ಅಷ್ಟೇ. Okay, ಸೊ ಈ ಆ ವ್ಯಾಕ್ಸಿನ್ನ ತುಂಬಾ ನಂಬ್ಕೋಬೇಡಿ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ, ನಮ್ಗೆಲ್ಲೂ ಆಂಟಿ ವೈರಲ್ ಗುಡ್ ಡ್ರಗ್ಸ್ ಇಲ್ಲ. ಇವತ್ತು HIV ಬಿಟ್ರೆ ಬೇರೆ ಯಾವ ವೈರಸ್ಗೂ ಕೂಡ ಜನರಲಿ ಸ್ಪೆಸಿಫಿಕ್ ಆಂಟಿ ವೈರಲ್ ಡ್ರಗ್ಸ್ ಇಲ್ಲ. ಬ್ಯಾಕ್ಟೀರಿಯಾಗದೆ ಆಂಟಿ ಬ್ಯಾಕ್ಟೀರಿಯಲ್ ಇದಾವೆ, ವೆರಿ ಎಫೆಕ್ಟಿವ್. ಟೈಫಾಯ್ಡ್ ಬಂದ್ರೆ ಅದಕ್ಕೆ ಇದೆ, ಬಟ್ ವೈರಸ್ಗೆ ಅದಿಲ್ಲ. ಸೊ ಹಂಗಾಗಿ ದಯವಿಟ್ಟು ಜನ ಸಿಂಪ್ಟಮ್ಯಾಟಿಕ್ ಜ್ವರನ ಪ್ಯಾರಾಸಿಟಮಾಲ್ ಇದೆ, ಇದು ನೆಗಡಿ ಬಂತ ಆಂಟಿಸ್ಟಮಿನ್ಸ್ ಇದೆ, ಇದ್ರ ಜೊತೆಗೆ ಒಂದು ವಿಟಮಿನ್ C ತಗೋ, ನಿನ್ಗೆ ಹೆಲ್ಪ್ ಆಗುತ್ತೆ. ಮಲ್ಟಿವಿಟಮಿನ್ ತಗೋ, ನಿನ್ನ ಆಹಾರನ ಚೆನ್ನಾಗಿ ನೋಡ್ಕೋ, ಇಷ್ಟು ಹೇಳ್ತೀವಿ. ಅಷ್ಟರೊಳಗೇನೆ ನೀವು ಕಂಟ್ರೋಲ್ ಮಾಡ್ಕೋ ಹೊರತು ಎಲ್ಲ ನಾನೇನು ತೊಗೊಳ್ಳಲ್ಲ, ನಾನು ವ್ಯಾಕ್ಸಿನ್ ತೊಗೊಂಡಿದ್ದೀನಿ ನನಗೇನು ಆಗಲ್ಲ ಅಂತ. ಆಮೇಲೆ ಬೆಂಗಳೂರು ನಾವಲ್ಲಿ ನಮ್ಮ ನೇತ್ರ ಅವ್ರ ಹೆಸರೇ ಮಾಡ್ತಾ ವಸುನೇತ್ರ ಅವ್ರು ಹೇಳ್ದಂಗೆ ಬೆಂಗಳೂರು ಈಸ್ ಅಲರ್ಜಿ ಸಿಟಿ. ಇದು ಎಲ್ಲೋ ತುಂಬ ಜನ ಅನ್ಕೋತಾರೆ ಇಟ್ಸ್ ಗಾರ್ಡನ್ ಸಿಟಿ, ಇಟ್ಸ್ ಸಿಲಿಕಾನ್ ಸಿಟಿ. ಅಮ್ಮ ಇಲ್ಲಷ್ಟು ಇರೋ ಅಷ್ಟು ಅಲರ್ಜನ್ಸ್, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಗಿಡ. ನೀವು ಸುತ್ತಮುತ್ತ ಹೋಗ್ಬಿಟ್ರೆ ಖಾಲಿ ಸೈಟ್ನ ಕಾಂಗ್ರೆಸ್ ಗಿಡದ ಪೋಲೆನ್ಸು. ತುಂಬ ಜನ ಅನ್ಕೋತಾರೆ ಲಾಲ್ಬಾಗ್ನ ನನ್ಗೆ ಒಳ್ಳೆ ಗಾಳಿ ಸಿಗುತ್ತೆ ಅಂತ, ಅದ್ರ ಜೊತೆ ಪೋಲೆನ್ಸು ಸಿಗುತ್ತೆ. ಅದರಿಂದನೇ ಬೆಂಗಳೂರಿನಲ್ಲಿ ಪಾರ್ಥೆನಿಯಂ. ಅದಕ್ಕೆ ಬೆಂಗಳೂರಿನೊಳಗೆ ಈ ಉಸಿರಾಟದ ತೊಂದರೆಗಳು, ಮಕ್ಕಳಿಗೆ ಚೈಲ್ಡ್ಹುಡ್ ಆಸ್ತಮಾ, ಅದು ಆಕ್ಚುಲಿ ಬ್ರಾಂಕೋಸ್ಪ್ಯಾಸಮ್ ಬಂದು ಅಂಥ ಮಕ್ಕಳಿಗೆ ಈ ಕೋವಿಡ್ ಬಂದರೆ, ಅದ್ರ ಜೊತೆಗೆ ಇನ್ನೊಂದು ನಾವು ರಿಕವರಿ ಆಗಿದ್ದೀವಲ್ಲಮ್ಮ, ನಾನು ಅಡ್ಮಿಟ್ ಆಗಿದ್ದೆ ಕೋವಿಡ್ ಟೈಮ್ನಲ್ಲಿ. ನಮ್ಮಂಥವ್ರಿಗೂ ಕೂಡ ಲಂಗ್ಸ್ನಾಗ ಏನಾದರೂ ಚೇಂಜ್ ಆಗಿದೆಯಾ, ಒಂದು 5% ಫೈಬ್ರೋಸಿಸ್ ಆಗಿರ್ಬೋದಾ, ಅಂಥವ್ರು ಮತ್ತೆ ಎಕ್ಸ್ಪೋಸ್ ಆದರೆ ನಾವು ಇವ್ರ ಹತ್ರ ಹೋಗಿ ತೋರಿಸ್ಕೋಬೇಕು, ಪಲ್ಮನಾಲಜಿಸ್ಟ್ ಹತ್ರ ಹೋಗಿ ನಾನು ಲಾಸ್ಟ್ ಟೈಮ್ ಹಿಂಗೆ ಆಗಿತ್ತು ಅಂತ. ಐ ಕ್ಯಾನ್ ಟೇಕ್ ಇಸ್ ಒಪಿನಿಯನ್. ಇವೆಲ್ಲ ಜನಗಳಿಗೆ ಅರಿವಿರಬೇಕು. ಯಾಕೋ ನಮ್ಮ ಮನೆಯೊಳಗೆ ಬೇರೆಯವ್ರಿಗಿಂತಲೂ ನನಗೆ ಜಾಸ್ತಿ ಉಸಿರಾಟ ಕಷ್ಟ ಆಗ್ತಿದೆ ಅಂದರೆ ಪ್ರಾಬಬಲಿ ಪ್ರೀ ಎಕ್ಸಿಸ್ಟಿಂಗ್ ಬ್ರಾಂಕೋಸ್ಪ್ಯಾಸಮ್, ಆಸ್ತಮಾನೋ ಅಥವಾ ಲಂಗ್ ಫೈಬ್ರೋಸಿಸು, ಲಂಗ್ಗಳು ಬೇಲೂನ್ ಇದ್ದಂಗೆ ಇರಬೇಕು. ಸಣ್ಣ ಅಬ್ಸರ್ವೇಷನ್ ಜನ ಮಾಡ್ಕೋತಾ ಇರಬೇಕು. ಅಂದ್ರೆ ಈಗ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಯಾಕೆ ನನಗೆ ಜಾಸ್ತಿ ಉಸಿರಾಟದ ಕಷ್ಟ ಆಗ್ತಾ ಇದೆ. ಸೊ ಅವಾಗ ದೇರ್ ಆರ್ ಸ್ಪೆಷಲಿಸ್ಟ್, ದೇರ್ ಆರ್ ಗುಡ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಸ್ ಇದಾವೆ, ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮಾಡ್ತಾರೆ. ಅಂಥವ್ರ ಕಡೆ ಹೋದ್ರೆ ಡೆಫಿನೆಟ್ಲಿ ಅವ್ರನ್ನೂ ಕೂಡ ಕಾಪಾಡ್ಬೋದು. ಸೊ ಎಲ್ಲ ಸೆಲ್ಫ್ ಮೆಡಿಕೇಷನ್ ಮಾಡಿಕೊಂಡು ಸುಮ್ಮನೆ ಇರಬೇಡಿ. ರೈಟ್ ಸರ್, ವ್ಯಾಕ್ಸಿನ್ ಬಂತು, ಜನಸಾಮಾನ್ಯರು ತೊಗೊಂಡ್ರು, ಬಹಳ ಪ್ರಶಂಸೆ ವ್ಯಕ್ತವಾಯಿತು. ಸದ್ಯ ಕೋವಿಡ್ ಟೈಮಲ್ಲಿ ಈ ವ್ಯಾಕ್ಸಿನ್ ಬಂತಲ್ಲ, ಅದರಿಂದ ನಾವು ಬಚಾವಾದ್ವಿ. ಈ ಟಾಕ್ನ ನಡುವೆ ಒಂದು ನೆಗೆಟಿವ್ ಟಾಕ್ ನೋಡಿ, ಆಮೇಲೆ ಆಗಿರುವಂತಹ ಕೆಲವೊಂದು ಹಾರ್ಟ್ ರಿಲೇಟೆಡ್ ಸಮಸ್ಯೆಗೂ ಈ ವ್ಯಾಕ್ಸಿನ್ಗೂ ಲಿಂಕ್ ಇದೆ ಅಂತ ಮಾತಾಡ್ಬಿಟ್ರು. ಸಹಜವಾಗಿ ಜನರು ಈ ವ್ಯಾಕ್ಸಿನ್ ನಮ್ಮದವರು ಆತಂಕ ಮಾಡ್ಕೊಂಡ್ಬಿಟ್ರು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಸೊ ಏನಂದರೆ ಅದು ಫಸ್ಟ್ ವೇವ್ ಸೆಕೆಂಡ್ ವೇವಲ್ಲಿ ವೈರಸ್ದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು. ಥ್ರೋಂಬೋಸಿಸ್ ಎಲ್ಲ ಮಾಡುತ್ತೆ ಅಂತೇಳಿ. ಥ್ರೋಂಬೋಸಿಸ್ ಅಂದರೆ ಹಾರ್ಟ್ ವೆಸಲ್ಸಲ್ಲಿ ಇರ್ಬೋದು, ಅಥವಾ ಪಲ್ಮರಿ ಥ್ರೋಂಬೋಎಂಬೋಲಿಸಮ್ ಅಂತ ಕರಿತೀವಿ, ಅಥವಾ ಹಾರ್ಟ್ ಕೊರ್ನರಿ ವೆಸಲ್ಸ್ ಥ್ರೋಂಬೋಸಿಸ್ ಆಗ್ಬೋದು. ಅದನ್ನು ಹಾರ್ಟ್ ಅಟ್ಯಾಕ್ ಅಥವಾ ಮೈಕೋಲ್ಡ್ ಇನ್ಫಾಕ್ಷನ್ ಅಂತ ಕರಿತೀವಲ್ಲ, ಅದು ಆಗೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಆದ್ದರಿಂದ ಎಷ್ಟೋ ಪೇಷಂಟ್ಸು ಕೋವಿಡಲ್ಲಿ ಟೈಮಲ್ಲಿ ಡೆತ್ ಆಯಿತು, ಮಾರ್ಟಲಿಟಿ ಆಯಿತು. ಬಟ್ ಅದಾದ ನಂತರ ಕೋವಿಡ್ ಸಿಕ್ವಿಲ್ ಅಂತ ಕರಿತೀವಿ. ಕೋವಿಡ್ ಆದ ನಂತರ ಕಾಂಪ್ಲಿಕೇಶನ್ಸ್, ಲಂಗ್ ಫೈಬ್ರೋಸಿಸ್ ಆಗಿರ್ಬೋದು ಸರ್ ಹೇಳಿದ್ರು, ಅಥವಾ ಮೈಕ್ರೋ ಥ್ರೋಂಬೋಸಿಸ್ ಎಲ್ಲ ಇರುತ್ತೆ ಸ್ಮಾಲ್ ವೆಸಲ್ಸಲ್ಲಿ. ಅದಕ್ಕೆ ಸ್ವಲ್ಪ ಟ್ರಿಗರ್ ಬೇಕಾಗಿರುತ್ತೆ, ಯಾವುದೋ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಆಗಿರ್ಬೋದು, ಕಾರಣ ಸಾಗಿರುತ್ತೆ. ಅದು ಟ್ರಿಗರ್ ಆದಾಗನೂ ಆಗಿರ್ಬೋದು. ಬಟ್ ಅದನ್ನೇ ನಾವು ಎಲ್ಲಿ ಪ್ರೂವನ್ ಆಗಿಲ್ಲ ಇಲ್ಲಿವರೆಗೂ. ಓಕೆ, ಬರೀ ಟಾಕ್ ಇದನ್ನು. ಸೊ ಅದ್ರ ಬಗ್ಗೆ ಜಾಸ್ತಿ ಅವರಿಗೆ ಸಿಂಪ್ಟಮ್ಸ್ ಇದೆ. ಸರ್ ಹೇಳಿದಾಗೆ ಸ್ವಲ್ಪ ಉಸಿರಾಡಿ ಕಷ್ಟ ಆಯಿತು, ಸ್ವಲ್ಪ ಮುಂಚೆ ಥರ ಸ್ವಲ್ಪ ಕಾಫ್ ಬರ್ತಾ ಇದೆ, ಇಲ್ಲ ನಡೆದ್ರೆ ಸ್ವಲ್ಪ ಉಬ್ಸ ಬರ್ತಾ ಇದೆ, ಮೆಟ್ಲು ಮುಂಚೆ ಸ್ವಲ್ಪ 1 ಫ್ಲೋರ್ಗೆ ಹೋಗ್ತಾ ಇದೆ, 2 ಫ್ಲೋರ್ 3 ಫ್ಲೋರ್ಗೆ ಹೋಗ್ತಿದ್ರೆ ಏನು ತೊಂದರೆ ಇರಲಿಲ್ಲ. ಇವಾಗ 1 ಫ್ಲೋರ್ಗೆ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಅಪ್ ಇದ್ದಾಗ ಸ್ವಲ್ಪ ನಡೆಯೋಕೆ ಆಗ್ತಾ ಇಲ್ಲ ಅವರಿಗೆ. ಸ್ವಲ್ಪ ಜಾಸ್ತಿ ಎಕ್ಸಾಕ್ಟ್ ಆದರೆ ಕಾಫ್ ಬರುತ್ತೆ, ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ ಅವರಿಗೆ, ಉಸಿರಾಡಿದ ತೊಂದರೆ ಆಗುತ್ತೆ. ಇವೆಲ್ಲ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್, PND ಅಂತ ಕರಿತೀವಿ, ಪೆರಾಕ್ಸಿನ್ ನಾಕ್ಸಿನ್ ಡಿಸ್ನಿಯಾ. ಅಂದರೆ ಇದು ರಾತ್ರಿ ಸ್ವಲ್ಪ ಉಸಿರಾಡಿ ಕಷ್ಟ ಮಾಡುತ್ತೆ. ಇದು ಯಾವಾಗಂದ್ರೆ ಒಂದು ಹಾರ್ಟ್ ರಿಲೇಟೆಡ್ ತೊಂದರೆ ಇದ್ದಾಗ, ಹಾರ್ಟ್ ಫೇಲ್ ಇದ್ದಾಗ ಕಂಡು ಬರುತ್ತೆ. ಇಂಥದ್ದು ಮೈನರ್ ಸಿಂಪ್ಟಮ್ಸ್ ಇದ್ದಾಗ ಬೇಗನೆ ಅವ್ರ ಹತ್ರ
ತಜ್ಞರ ಹತ್ರ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೇದು ಅನ್ಸುತ್ತೆ. ರೈಟ್. ನೀವು ಭಾಳ ಚೆನ್ನಾಗಿ ಒಂದು ವರ್ಡ್ ಹೇಳಿದ್ರು, ಇದು ಸಿಕ್ವೆಲೆ. ಅದು ಸಫರ್ ಆಗಿರೋರಿಗೆ ಆದಂಥ ಅನ್ಫಾರ್ಚುನೇಟ್ಲಿ ಜನ ಹೆಂಗ್ ಸ್ಪ್ರೆಡ್ ಮಾಡಿಬಿಟ್ರು ಅಂದರೆ ವ್ಯಾಕ್ಸಿನಿಂದ ಇದಾಯಿತು. ಅದನ್ನು ಐ ಡೋಂಟ್ ಥಿಂಕ್ ಯು ವಿಲ್ ಆಲ್ಸೋ ಅಗ್ರಿ, ಐ ವಿಲ್ ಆಲ್ಸೋ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಡಾಕ್ಟ್ರುಗಳಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ನ್ಯೂರೋ ಸರ್ಜನ್, ಈ ವಾಸ್ ವರ್ಕಿಂಗ್ ಇನ್ ಕಿಮ್ಸ್ ಓನ್ಲಿ. ಅವ್ರು ಪ್ಯಾಂಪ್ಲೆಟ್ ಮಾಡಿ ಎಲ್ರಿಗೂ ಹಂಚಿಸ್ತಾರೆ, ಇದು ಏನೋ ಮೋಸ ಆಗ್ತಾ ಇದೆ, ಜೀನೋಸೈಡ್ ಮಾಡಲಿಕ್ಕೆ ಈ ವ್ಯಾಕ್ಸಿನ್, ಡೋಂಟ್ ಟೇಕ್ ವ್ಯಾಕ್ಸಿನ್ ಅಂತ ಪ್ಯಾಂಪ್ಲೆಟ್ ಇಸ್ತಾರೆ. ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನಾನು, ಬಟ್ ಅವರು ವಾಟ್ಸಪ್ನಾಗ ಹಾಕ್ತಾರೆ. ನೀವೆಲ್ಲ ಟಿ ವಿ ಒಳಗೆ ಕೂತ್ಕೊಂಡು ಮಾತಾಡ್ತೀರಿ, ಅದನ್ನು ಯಾಕೆ ಹೇಳಲ್ಲ ಅಂತ ನಮಗೆ ಕೇಳ್ತಾರೆ. ಕೆಲವು ಜನ ಲಿಟ್ಲಿ ಎಕ್ಸೆಂಟ್ರಿಕ್ ಇರ್ತಾರೆ, ಅದೇನೂ ಆಗಲ್ಲ. ಡೆಫಿನೆಟ್ಲಿ ಸಂಬಂಧ ಇಲ್ಲ ಸರ್, ಸಂಬಂಧ ಇಲ್ಲಮ್ಮ. ಡೆಫಿನೆಟ್ಲಿ ವ್ಯಾಕ್ಸಿನ್ನಿಂದ ತುಂಬ ಜನಕ್ಕೆ ತೊಂದರೆ ಆಗಿಲ್ಲಮ್ಮ. ಇಷ್ಟಂತೂ ಸತ್ಯ. ಎಷ್ಟು ಆ ವಿಜ್ಞಾನಿಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ಎಷ್ಟು ಕಷ್ಟಪಟ್ಟು ಒಂದು ವ್ಯಾಕ್ಸಿನ್ನು ಇಸ್ ಸೈಂಟಿಫಿಕಲಿ ಇದು ಮಾಡಿರುವಂಥದ್ದು. ಆಲ್ ದಿಸ್ ಸಿಕ್ವೆಲೆ ಅಂದರೆ ಪೋಸ್ಟ್ ಡಿಸೀಸ್ ಸಿಂಪ್ಟಮ್ಸ್ ನಾಟ್ ಡ್ಯೂ ಟು ವ್ಯಾಕ್ಸಿನ್. ವ್ಯಾಕ್ಸಿನ್ಸ್ ಅಲ್ಲಿ ಇರುತ್ತೆ ಮೈನರ್ ಕಾಫ್, ಐ ಮೀನ್ ಫೀವರ್ ಎಲ್ಲ ಬರ್ಬೋದು, ಬಾಡಿ ಪೇನ್ ಎಲ್ಲ ಬರ್ಬೋದು, ಬಟ್ ವೆರಿ ಟ್ರಾನ್ಸಿಯೆಂಟ್. ಸೊ ಈ ಥರ ಲೈಕ್ ಲೈಫ್ ಥ್ರೆಟ್ನಿಂಗ್ ಅಥವಾ ತುಂಬ ಜೀವ ತೆಗೆಯುವಂಥ ಕಾಂಪ್ಲಿಕೇಶನ್ಸ್ ಎಲ್ಲಿ ನೋಡಿಲ್ಲ. ಸೂಪರ್ ಸೂಪರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಜನಪ್ಪ ಸರು, ರಮೇಶ್ ಹಿರೇಮಠ ಅವರು, ವಸುನೇತ್ರ ಅವರು, ಶುಚಿಸ್ಮಿತಾ ಅವರು ಭಾಗಿಯಾಗಿ ಈ ಮ್ಯೂಟೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಭಯ ಬೇಡ ಅಂತ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದಕ್ಕಾಗಿ. ಸೊ ನೋಡಿದ್ರೆ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕೊರೋನಾ ಆತಂಕದ ಕುರಿತಂತೆ. 19, 20, 21 ಅಂದಾಗ ಅದೊಂದು ರೀತಿ ವಿಶ್ವವೇ ತತ್ತರಿಸೋಯ್ತು. ಏನಾಗುತ್ತಪ್ಪ, ನಾನು ಬದುಕ್ತೀನ ಇಲ್ವಾ ಅನ್ನುವಂತಹ ಆತಂಕಗಳಿತ್ತು. ಎಷ್ಟೋ ಜನ ನಾವು ಆಗಲೇ ಹೇಳ್ದಂಗೆ ಕೊರೋನಾ ಎಲ್ಲಿ ನನಗೆ ಬಂದು ಪ್ರಾಣ ಕಳ್ಕೊಂಡ್ಬಿಡ್ತೀನಪ್ಪ ಅಂತ ಭಯದಲ್ಲೇ ಸತ್ತವರು ಎಷ್ಟೋ ಜನ ಇದ್ದಾರೆ. ಆದರೆ ಅದನ್ನೆಲ್ಲ ಹೊರತುಪಡಿಸಿ ಇದೀಗ ಮ್ಯೂಟೆಂಟ್ ಅಂತ JN1 ಬಂದಿದೆ, ಒಮಿಕ್ರಾನ್ ಬಂದು ಹೋಯಿತು. ಅದೇನೇ ಬರ್ತಿದ್ರು ಕೂಡ ಇಮ್ಯುನಿಟಿ ಅನ್ನೋದು, ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ನಿನ್ನೆ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಜನಪ್ಪ ಸೇರಿದಂಗೆ ಹಲವು ಡಾಕ್ಟರ್ಸ್ ಹೇಳಿದ್ರು, ಬಿಸಿ ಬಿಸಿ ಊಟ ಮಾಡಬೇಕು, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಬೇಕು, ಬೆಳಗ್ಗೆ ಬೇಗ ಏಳಬೇಕು, 8 ರಿಂದ 10 ಗಂಟೆಗಳ ಕಾಲ ಒಳ್ಳೆ ನಿದ್ದೆಯನ್ನು ಮಾಡಿ ಒಂದು ಉತ್ತಮ ಆರೋಗ್ಯವನ್ನು ನಮ್ಮ ಕೈಲಿ ಇಟ್ಕೊಳ್ಬೋದು. ವಿಶೇಷವಾಗಿ ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಡಾಕ್ಟರ್ಸನ್ನು ನೇರವಾಗಿ ಕನ್ಸಲ್ಟ್ ಮಾಡಿ ಅವ್ರು ಏನು ಪ್ರಿಸ್ಕ್ರಿಪ್ಷನ್ ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು. ಸೆಲ್ಫ್ ಡಾಕ್ಟರ್ಸ್ ಆಗೋದು ಬೇಡ, ಅದರಿಂದ ಅನಾಹುತವೇ ಜಾಸ್ತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.